ನಮಸ್ತೆ ಕರ್ನಾಟಕ ಜನತೆ, ನಿಮ್ಮ ಮುಂದೆ ಇದ್ದಾನೆ ದರ್ಶನ್, ನಿಮ್ಮ ಪ್ರೀತಿಯ ದರ್ಶನ್. ಇವಾಗ ನಾವು ನೋಡೋದು ನಿಮ್ಮ ಮುಂದೆ ಇದ್ದಾರೆ ಇವಾಗ i10 ಗಾಡಿ ಓನರ್ ಆದಂತಹ ಧೀರಜ್ ಜಿಪಿ, ಅದೇ ರೀತಿಯಾಗಿ ನಮ್ಮ ಶವರ್ಲೆಟ್ ಗಾಡಿ ಓನರ್ ಆದಂತಹ ಅನ್ಅಫಿಷಿಯಲಿ ಗಾಡಿ ಓನರ್ ಆದಂತಹ ಹರ್ಷ ಎಂ ಆಚಾರ್ ಅವರು. ಅದೇ ರೀತಿಯಾಗಿ ಇವರು ಶವರ್ಲೆಟ್ ಅಲ್ಲಿ ಒಬ್ಬ ಒಳ್ಳೆ ಮೆಂಬರ್ ಅನ್ಬೋದು ಇವ್ರನ್ನ, ವಿಶ್ವಪ್ರಸಾದ್ ಸವಾರಿ. ಓಕೆ, ಇಲ್ಲಿದ್ದಾರೆ ಇವರು ಒಂಥರ ಆಕ್ಚುಲಿ ಇವರು ದೇ ಬಿಲಾಂಗ್ ಟು i10, ಬಟ್ ಈ ಗಾಡಿಲೇ ಬಿಲಾಂಗ್ ಟು ಓಕೆ ಕಂಪ್ಲೀಟ್ಲಿ ದೇ ಬಿಲಾಂಗ್ ಟು i10 ಕಾರ್ ಅನ್ಬೋದು. ಇವಾಗ ನಾವು ಪರ್ಸನಲ್ ಆಗಿ ಫಸ್ಟ್ ನಮ್ಮ ಓಕೆ ನಿಮ್ ಪ್ರಕಾರನೇ ಆಗಲಿ, ಇವಾಗ ನಾವು ಕೇಳೋಣ ವಿಜಯ್ ಅವರು. ವಿಜಯ್ ಅವರೇ, ನಿಮ್ಗೆ ಪರ್ಸನಲ್ ಆಗಿ ಟ್ರಿಪ್ ಯಾವ ತರ ಅನಿಸ್ತು? ಹಾಗೆ ನಿಮ್ಮ i10 ಕಾರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೈಕ್ ಬಿಟ್ಟು ಬಂದಿದ್ದೀರಾ ನೀವು? ಕೊಡಿ. ಇದು ಇಂಟರ್ವ್ಯೂ ಅಲ್ಲ, ಮೈಕ್ ಬೇಡ, ನಾರ್ಮಲ್ ಆಗಿ ಮಾತಾಡೋಣ. ಓಕೆನಾ? ವಿಜಯ್ ಅವರೇ, ಇವಾಗ ನಿಮ್ಗೆ i10 ಕಾರ್ ಬಗ್ಗೆ ಆಗಿರ್ಲಿ ಅಥವಾ ನಿಮ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಟ್ರಿಪ್ ಯಾವ ತರ ಇತ್ತು, ನಿಮ್ ಕಾರ್ ಮೆಂಬರ್ಸ್ ಅವ್ರ ವೈಬ್ ಹೆಂಗಿತ್ತು, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ವಿಜಯ್ ಅವರೇ? ಕಾರ್ ಅಂತೂ ಚೆನ್ನಾಗಿತ್ತು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಟ್ರಿಪ್ ಬಂದು ಸ್ವಲ್ಪ ಇದಾಗ್ತದೆ, ಪ್ರಾಬ್ಲಮ್ ಇಲ್ಲ. ಮತ್ತೆ ನಮ್ಮ ಕಾರ್ ಮೆಂಬರ್ಸ್ ಅಂತೂ ಕಾರಲ್ಲಿ ಇರುವ ಮೆಂಬರ್ಸ್ ಅಂತೂ ಒಳ್ಳೆಯವರಂದ್ರೆ. ಎಕ್ಸ್ಕ್ಯೂಸ್ ಮೀ ಪ್ಲೀಸ್, ಮಾತಾಡ್ಬೇಕಾದ್ರೆ ಅವ್ರಿಗೆ ಅವಕಾಶ ಕೊಡಿ. ಸಾರಿ ಪ್ಲೀಸ್, ಕ್ಯಾಮ್ರಾ ಪ್ಯಾಡ್ ಕೊಡ್ಸಿಲ್ಲ. ಇಲ್ಲ, ತೊಂದರೆ ಇಲ್ಲ, ನೀವು ಪ್ಲೀಸ್. ಕಾರಲ್ಲಿ ಕುಂತಿರೋ ಒಬ್ಬೊಬ್ರು ಅಂತೂ ಪಾಪ ಚೆನ್ನಾಗಿದ್ರು, ಅವ್ರು ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೆ ಮನುಷ್ಯರು ಅವರೆಲ್ಲ. ಬಟ್ ಮತ್ತೆ ತೊಂದರೆಗಳಂತೂ ನಮ್ಮ ಅದ್ರಾಗ ಹಿಂಗೆ ಒಬ್ಬೊಬ್ಬನ ಇದು ಮಾಡೋದು, ಒಬ್ಬನ ಇದು ಹೇಳಿಸೋದು ಅಂತವೆಲ್ಲ ಯಾರು ಮಾಡೋ ಅಂತ ಯಾರಿಲ್ಲ, ಒಳ್ಳೆಯವರೇ ಇತ್ತು ನಮ್ಮ ಕಾರಲ್ಲಿ. ಇನ್ನೊಬ್ಬನ ಜೋಕ್ ಮಾಡೋದು, ಹೇಗಿದ್ವಿ ಅವೆಲ್ಲ ಮಾಡೋದು ಚೆನ್ನಾಗಿದ್ವಿ. ಜೋಕೇ ಮಾಡಿಲ್ಲ, ಒಟ್ಟಾಗೆ ಜೋಕ್ ಮಾಡಿಲ್ಲ, ಮಾಡ್ಕೊಂಡಿರ್ತೀವಿ ಎಲ್ಲ ನಮ್ದು ಇರ್ತದೆ ಅಷ್ಟೇ ಜೋಕ್, ಒಬ್ಬೊಬ್ಬರ ಮೇಲೆ ಜೋಕ್ ಅಲ್ಲ. ಮತ್ತೆ ಡ್ರೈವ್ ಮಾಡಾಕಂತೂ ಪೀಸಾಗಿ ಮಾಡಿದ್ವಿ, ಹಿಂಗೆ ತೊಂದರೆ ಬೇರೆಯವ್ರದ್ದು ಅದೆಲ್ಲ ಏನು ಮಾಡಿಸ್ಕೊಂಡಿಲ್ಲ, ಆರಾಮಾಗಿ. ಅವ್ರ ಪ್ರಕಾರ ಏನಂತಂದ್ರೆ ಅವ್ರ ಕಾರ್ ಮೆಂಬರ್ಸ್ ಏನಿದ್ರು ಅವರೆಲ್ಲ ಒಳ್ಳೆಯವರೇ ಇದ್ರು, ಇನ್ನೊಬ್ಬರಿಗೆ ಹೇಳ್ಸೋದಾಗ್ಲಿ ಆ ತರ ಏನ್ ಮಾಡಿಲ್ಲ ಅನ್ನೋದು ನಮ್ಮ ವಿಜಯ್ ಅವರ ಒಪಿನಿಯನ್ ಆಗಿದೆ. ಇವಾಗ ಹರ್ಷ ಅವ್ರನ್ನ ಕೇಳೋಣ. ಹರ್ಷ ಆಚಾರ್ ಅವ್ರೆ, ಇವಾಗ ನೀವು ನಿಮ್ ಕಾರ್ ಬಗ್ಗೆ, ನಿಮ್ ಕ್ರೂ ಮೆಂಬರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ನೀವು ಕೌಂಟರ್ ಅಟ್ಯಾಕು ಮಾಡ್ಬೋದು ವಿಜಯ್ ಅವರ ಹೇಳಿದ ಪ್ರಕಾರ. ಸೊ ಫಸ್ಟ್ ಆಫ್ ಆಲ್, ಇವಾಗ ಟ್ರಿಪ್ ಅನ್ನೋದು ಒಂದು ಬಂದ್ಬಿಟ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಫಸ್ಟ್ ನಮ್ಮ ಕಾರಲ್ಲಿ ಎಸ್ಪೆಷಲಿ ತುಂಬಾ ವೈಬ್ ಇತ್ತು, ಅದನ್ನ ಡಿಸ್ಕ್ರೈಬ್ ಕೂಡ ಮಾಡಕ್ಕಾಗಲ್ಲ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಸಿಂಪಲ್ ಆಗಿ ಏನ್ ಹೇಳ್ಬೇಕಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಸ್ವಲ್ಪ ಮಾತು ಒಂದೇ ಪಾಯಿಂಟ್ ಧೀರಜ್ ಟೆಲಿಕಾಸ್ಟ್ ಮಾಡ್ಬೇಕಾದ್ರೆ 2XL ಹಾಕ್ಬಿಡಿ ಅಂತ ಅಷ್ಟೇ. ನಿಧಾನಕ್ಕೆ ಜನರಿಗೆ ಅರ್ಥ ಆಗಂಗೆ ಟ್ರಿಪ್ ಅಲ್ಲಿ ನಿಧಾನಕ್ಕೆ ಹೋಗಿದ್ದೀವಿ, ನಿಧಾನಕ್ಕೆ ಬಂದಿದ್ದೀವಿ, ನಿಧಾನಕ್ಕೆ ಮಾತು ಅಷ್ಟೇ. ಸೊ ಒಬ್ಬೊಬ್ರು ಕೂಡ ಒಂದೊಂದು ಕಲೆಗಳು. ಒಬ್ರು ಹಾಡಲ್ಲಿ ಎಂಜಾಯ್ ಮಾಡಿದ್ರೆ, ಒಬ್ರು ಅದ್ರಲ್ಲಿ ಹಾಡ್ನ ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡಿದ್ರು, ನಾನಂತೂ ಡ್ರೈವಿಂಗ್ ಮಾಡ್ತಾ ಎಂಜಾಯ್ ಮಾಡಿದೆ. ಸರ್ ಒಂದ್ ನಿಮಿಷ, ಕಾಲ ಹೋಗಿದ್ರೆ ಬಸ್ ನೀವು ಸ್ವಲ್ಪ ಡ್ಯಾನ್ಸ್ ಮಾಡಿ ದರ್ಶನ್ ಅವ್ರೆ ಯಾಕೋ ಓವರ್ ಯಾಕೆಂದ್ರೆ ಒಂದು ಮಾತಿದೆ ಅದರಲ್ಲಿ ಶೇಪ್. ನೀವು ಯಾವ ಡಿಬೇಟ್ ಆಗ್ಬಾರ್ದು ಅನ್ನೋದೇ ನನ್ನ ಒಂದು ಇದು. ಡಿಬೇಟ್ ಯಾರು ಮಾಡ್ಬೋದು, ನಿಮ್ಗೂ ಅವಕಾಶ ಸಿಗುತ್ತೆ. ಪ್ಲೀಸ್ ಹೌದು, ನೀನು ನಮ್ ಕೌಂಟರ್ ಅಟ್ಯಾಕ್ ಮಾಡ್ಬೋದು ಅಂತ ಹೇಳಿ ಸರ್. ಮತ್ತೆ ಬರೀ ಸಾಂಗಲ್ಲೇ ವೈ ಮಾಡಿಲ್ಲ ನಾನು. ಆಮೇಲೆ ಏನು ನಮ್ಮ ಹಳೆ ಸ್ಟೋರಿಗಳು ಅದನ್ನ ಮಾತಾಡ್ಕಂತ, ಅದ್ರ ಮೇಲೆ ಡಿಸ್ಕಸ್ ಮಾಡ್ಕಂತ, ಯಾರನ್ನ ಎಷ್ಟು ಪ್ರೋತ್ಸಾಹ ಕೊಡ್ಬೋದು, ಅವರಿಂದ ಏನು ಕಲಿಬಹುದು, ಮೋಟಿವೇಶನ್ಸ್, ಆಮೇಲೆ ಅವರಿಂದ ಏನು ಕೆಟ್ಟ ಒಂದು ಲೈಫ್ ಲೆಸನ್ಸ್ ನ ಕಲ್ತಿದ್ವಿ. ಆಮೇಲೆ ಅವ್ರದ್ದು ನಾವು ತಿಳ್ಕೊಂಡಿದೀವಿ, ನಮ್ದು ಅವ್ರು ತಿಳ್ಕೊಂಡಿದೀವಿ. ಆಮೇಲೆ ಲಾಸ್ಟಿಗೆ ಬಂದ್ವಿ ಅಂತಂದ್ರೆ ಸನ್ಸೆಟ್ ಡ್ರೈವಿಂಗ್ ಬೀಚ್ ಅಲ್ಲಿ, ಅದ್ರಲ್ಲಂತೂ ಎಲ್ಲರ ಮುಖದಲ್ಲೂ ಒಂದು ಭಯ ಅನ್ನೋದಿತ್ತು. ಆಮೇಲೆ ಒಳ್ಳೆ ಸನ್ಸೆಟ್ ಇತ್ತು, ಸೂರ್ಯ ಮುಳುಗ್ತಿರೋದ್ಕ ಅಲ್ಲ ಆಗಿತ್ತು, ಅದೊಂದು ಬೇಡ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಬೇಡ. ಹಂಗಾಗಿ ಎಲ್ಲರ ಮುಖದಲ್ಲೂ ಒಂದು ಭಯ ಇತ್ತು, ಹೋಗ್ತೀವೋ ಇಲ್ವೋ ಅಂತ ಭಯ ಇತ್ತು. ಆಮೇಲೆ ಅದು ಕ್ಲಿಯರ್ ಆಯ್ತು. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು ನಮ್ಮ ಕಾರಲ್ಲಂತೂ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇತ್ತು, ಎಸ್ಪೆಷಲಿ ನಮ್ಮ ಕಾರಲ್ಲಿ ಅಂತ ಹೇಳಿ. ಇವಾಗ ನಾವು ಅದೇ ಧೀರಜ್ ಜಿಪಿ ಅವ್ರ ಬಾಯಿಂದ ಕೇಳೋಣ, ಅವ್ರ ಟ್ರಿಪ್ ಬಗ್ಗೆ ಅವ್ರದ್ದೇನು ಒಪಿನಿಯನ್. ಈಗ ಫಸ್ಟ್ ಟ್ರಿಪ್ ಅನ್ನೋ ಪ್ಲಾನ್ ಎಲ್ಲಿಂದ ಬಂತು?
ಸಂಜೆ ಇನ್ನೇನು ಕುತ್ತಿ ಮಲ್ಕೋಬೇಕು, ಯಾಕಂದ್ರೆ ಕ್ರಿಕೆಟ್ ಆಡಿದ್ವಿ ನಿಮ್ಗೆ ಗೊತ್ತು. ಇನ್ನೇನ್ ಮಲ್ಕೋಬೇಕು ಅನ್ನೋ ಟೈಮಲ್ಲಿ ಕಾರ್ ಇದೆ, ಇನ್ನೊಬ್ಬ ಹಿಂಗೆ ಕಾರ್ತಿಕ್ ಅವ್ರ ಫ್ರೆಂಡ್ ಅವರು ಟ್ರಿಪ್ ಹೋಗಿದ್ರು, ಹಂಗ ಕಾರ್ ಇದೆ ಅನ್ನೋ ಒಂದು ಸುದ್ದಿಯಿಂದ ಸಡನ್ ಆಗಿ ಪ್ಲಾನ್ ಆಗಿದ್ದಂಥದ್ದು. ಸಖತ್ ಸಡನ್. ಹೆಂಗೆ ಅಂದ್ರೆ ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಪ್ಲಾನ್ ಆಗಿದ್ದು, ಸಡನ್ ಆಗಿ ಒಂದು 12:30 ಹಂಗೆ ಮಲ್ಕೊಂಡ್ವಿ ನಾವೆಲ್ಲ. ಇನ್ನೇನು 2:30ಗೆ ಎದ್ದಿದ್ವಿ ಎಲ್ಲ, ಮೋಸ್ಟ್ ಆಫ್ ಆಲ್ 2:30ಗೆ ಬಿಟ್ವಿ. 2:30ಗೆ ಬಿಟ್ಟ ತಕ್ಷಣ ಯಾರು ಇದು ಪ್ಲಾನ್ ಮಾಡಿದ್ರು ಅಂತ ಕೇಳ್ಬೋದಾ ನಮ್ಗೆ? ಹಿಂಗೆ ಪ್ಲಾನ್ ಮೋಸ್ಟ್ ಆಫ್ ಆಲ್ ಹರ್ಷ, ವಿಶ್ವ, ದರ್ಶನ್ ಮತ್ತೆ ನಾನು, ಇವ್ರು 4 ಜನನು ಭಾಗಿಯಾಗಿ ಒಂದು ಇಲ್ಲಿಗೆ ಹೋಗೋಣ ಅಂತ ಒಂದು ಡೆಸ್ಟಿನೇಷನ್ ಹಾಕೊಂಡು ನಾವು ರೆಡಿ ಆದ್ವಿ. ಮತ್ತೆ ಇನ್ನೊಂದ್ ಏನ್ ಖುಷಿ ಆಯ್ತು ಅಂದ್ರೆ ನಮ್ ಜೊತೆ ಬಂದಿದ್ದಂತ ಫ್ರೆಂಡ್ಸ್ ಇಂದ ಒಂದೇ ಒಂದು ಅಪೋಸಿಷನ್ಸ್ ಇಲ್ಲ. ಡೆಸ್ಟಿನೇಷನ್ ಆಗ್ಲಿ ಅಥವಾ ಹೋಗಿದ್ ಕಡೆ ಆಗ್ಲಿ, ಇಲ್ಲಿಗೆ ಯಾಕೆ ಕರ್ಕ ಬಂದಿದ್ದೀರಾ, ಹಿಂಗ್ ಯಾಕೆ ಕರ್ಕ ಬಂದಿದ್ದೀರಾ ಅನ್ನೋ ಒಂದೇ ಒಂದು ಮಾತು ಇರ್ಲಿಲ್ಲ. ಇನ್ನೊಂದೇನು ಅಂದ್ರೆ ಅವರು ಸಖತ್ ಕೋಆಪರೇಟ್ ಮಾಡಿದ್ರು. ಹಿಂಗೆ ಯಾಕೆ ಹಂಗೆ ಯಾಕೆ ಕ್ರಾಸ್ ಕ್ವಶನ್ಸ್ ಇಲ್ಲ. ಏನೇ ಇರ್ಲಿ ವೇ ಅಲ್ಲಿ ಏನೇ ಬರ್ಲಿ ಅದನ್ನ ಅವ್ರು ತಗೊಂಡು ಎಂಜಾಯ್ ಮಾಡೋ ಅಷ್ಟು ಮಾಡಿ. ಅಂದ್ರೆ ಎಲ್ಲರ ಹತ್ರ ಸ್ವೀಕರಿಸೋ ಗುಣ ಇತ್ತು ಅಂತಿದ್ದೀರಾ? ಅಂದ್ರೆ ಏನಾದ್ರು ಮಿಸ್ಟೇಕ್ಸ್ ಆಗಿತ್ತ ಅಲ್ಲಿ? ಅಂದ್ರೆ ಅವ್ರು ಯಾಕೆ ನೀವ್ ಯಾಕೆ ಈ ಪಾಯಿಂಟ್ ಹೇಳ್ತಿದ್ದೀರಾ ಅಂತ ಕೇಳ್ತಿದ್ರು ನಾನು ಇವಾಗ. ಅಂದ್ರೆ ಮಿಸ್ಟೇಕ್ಸ್ ಅಂತ ಬರಲ್ಲ ಇಲ್ಲಿ. ಮತ್ತೆ ಏನೇ ಮಿಸ್ಟೇಕ್ ಆದ್ರೂ ನಾವ್ ಹೆಂಗೆ ಎಂಜಾಯಬಲ್ ಆಗಿ ತಗೊಂತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಾವು ಟ್ರಿಪ್ಪಿಗೆ ಹೋಗಿದ್ದೀವಿ. ಸೊ ಇವಾಗ ನೀವು ಯಾವ ಮಿಸ್ಟೇಕ್ ನ ಎಂಜಾಯಬಲ್ ಆಗಿ, ಈಗ ಒಂದು ಮಿಸ್ಟೇಕ್ ನ ಎಂಜಾಯಬಲ್ ಆಗಿ ತಗೊಂಡಿದೀವಿ ಅಂದ್ರೆ ಈಗ ರೋಹನ್ ಒಂದು ಮಿಸ್ಟೇಕ್ ಅಂತಾನೆ ಹೇಳ್ಬೋದು. ಅದೇ ನಮ್ಮ ಮಿಸ್ಟೇಕ್ ಅಂತ ಕನ್ಸಿಡರ್ ಮಾಡಿ. ಏನೋ ಒಂದೇ ಒಂದು ಡಿಸ್ಕ್ಲೇಮರ್ ಹೇಳ್ಬೇಕಂದ್ರೆ ಧೀರಜ್ ಅವ್ರಿಗೆ, ಅದು ಬೀಚ್ ಇಂದ ಏನ್ ಆಗಿತ್ತಲ್ಲ ಈಗ ಸದ್ಯಕ್ಕೆ ಅದು ಮಾತಾಡ್ತಿಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಯಾರಿಗೂ ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಆ ಮ್ಯಾಟ್ರು. ನಮಗೆ ಸದ್ಯಕ್ಕೆ ಬೇಡ, ಕಾರ್ ಹೋಗೋ ತನಕ ಬಿಟ್ಬಿಡ ಮ್ಯಾಟ್ರು, ಮಾತಾಡೋದ ರೋಹನ್ ಅವ್ರದ್ದು ಒಂದು ತಪ್ಪಾಯ್ತು. ತಪ್ಪೇನು ಅಂದ್ರೆ ಅವ್ರಿಗೆ ಹೇಳೋ ಥಿಯರಟಿಕಲ್ ನಾಲೆಡ್ಜ್ ಮೇಲೆ ಕಾರ್ನ ಭಾರಿ ಚೆನ್ನಾಗಿ ಓಡಿಸ್ತಾರೆ. ನಾವು ಥಿಯರಟಿಕಲ್ ನಾಲೆಡ್ಜ್ ಮೇಲೆ ಅಂದ್ರೆ ಏನ್ ಈಗ ಇನ್ನು ಇದಕ್ ಬರಕ್ಕಿಂತ ಮುಂಚೆ ನಾನು 1 by 1 ಹೋಗ್ತೀನಿ. ಒಂದು ಮ್ಯಾಕ್ಸಿಮಮ್ ಒಂದು 3 minutes ಅಂತೀನಿ. ಅದ್ರ ಮೇಲೆ ನೀವು ಫಸ್ಟ್ ಏನಾಯ್ತು ಅಂದ್ರೆ ಈಗ ಕಾರ್ ಸ್ಟಾರ್ಟ್ ಆಯ್ತು, ಇದೇನ್ ಪೆಟ್ರೋಲ್ ಎಲ್ಲ ಫಿಲ್ ಮಾಡಿಸ್ಕೊಂಡ್ವಿ. ಪೆಟ್ರೋಲ್ ಫಿಲ್ ಮಾಡಿಸಿದೀವಿ, ಆ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇದಿಲ್ಲ, ಏರ್ ಫಿಲ್ ಮಾಡಕ್ಕಿಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿ ನಾವು ಏರ್ ಇಲ್ಲ, ಮಿಸ್ಟೇಕ್ ಆಗಿತ್ತು. ಮತ್ತೆ ಇನ್ನೆಷ್ಟು ದೂರ ಹೋಗ್ಬೇಕು ಹಿಂಗೇನೆ ಅನ್ನೋ ಒಂದು ಇದು. ಆಮೇಲೆ ಪಕ್ಕದಲ್ಲೇ ನೋಡ್ತೀವಿ ಇನ್ನೊಂದು ಪೆಟ್ರೋಲ್ ಬಂಕ್ ಅಲ್ಲಿ ಇದಿದೆ, ಅದಂತ ಹೆಂಗ ಅನ್ಸ್ತು ಅಂದ್ರೆ ಏನೋ ಒಂದು ಒಳ್ಳೆ ಸೂಚನೆ. ಓಕೆ, ನಾವೇ ಫಿಲ್ ಮಾಡ್ಕೊಂಡ್ವಿ, ಒಂಥರ ಎಕ್ಸ್ಪೀರಿಯನ್ಸ್. ಅದನ್ನು ಎಲ್ಲ ಕಾರ್ಗೆ ಫಿಲ್ ಮಾಡ್ಕೊಂಡು ಹೊರಟ್ವಿ. ಇನ್ನ ಹೆಂಗೆ ಅಂದ್ರೆ ಒಂದು 100 kilometers ನಾವು ಜಸ್ಟ್ 1 hour 40 minutes 45 minutes 50 minutes ಅಲ್ಲೆಲ್ಲ ಕವರ್ ಮಾಡ್ಬಿಟ್ಟಿದ್ವಿ. ಮೋಸ್ಟ್ ಆಫ್ ಬಾರಿ ಚೆನ್ನಾಗಿತ್ತು ಫಸ್ಟ್ ಸ್ಮೂತ್ ಡ್ರೈವ್ಸ್. ಬಟ್ ಏನೇ ಹೋಗ್ಬೇಕಾದ್ರು ಮಧ್ಯದಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅನ್ಕೊಂಡು ಒಳ್ಳೆ ವೈವಲ್ ಹೋಗ್ಬೇಕಾದ್ರೆ ಒಂದ್ ಸಡನ್ ಆಗಿ ಒಂದು ಕಾಲ್ ಬರುತ್ತೆ ನಮಗೆ. ಅದು ವರ್ಷ ಕಾಲಿಂದ ಬರುತ್ತೆ. ಸಡನ್ ಆಗಿ ನಿಲ್ಸಿ ಅಂತ ಹೇಳ್ತಾರೆ. ನಾವು ಏನಾಯ್ತು ಅಂತ ನಾವು ಒಂದೇ ಒಂದು ನಿಮಿಷ, ಆ ಮೊಮೆಂಟ್ ಅಲ್ಲಿ ಏನಾದ್ರು ಗಾಬರಿ ಆಯ್ತಾ ನಿಮ್ಗೆ? ಗಾಬರಿ ಏನಾಗಿಲ್ಲ, ಯಾಕಂದ್ರೆ ಮ್ಯಾಟ್ರೇ ಗೊತ್ತಿಲ್ಲ. ಸುಮ್ಮನೆ ನಾರ್ಮಲ್ ನಿಲ್ಸಿ ಅಂತ ಹೇಳ್ತಾರೆ ಅಂತ ನಾವು. ಅದಾದ್ಮೇಲೆ ನಿಲ್ಸಿ ಅಂದ್ರು, ಏನು ಅಂತಾನು ಹೇಳ್ತಿಲ್ಲ, ನಿಮಿಷ ನಿಂದಿರಿ, ಸ್ವಲ್ಪ ನಿಂದಿರಿ ಅಲ್ಲಿ ನಿಂದಿರಿ. ಇಲ್ಲ ನಾವು ಅಂದ್ರೆ ವಾಪಸ್ ಬರ್ತಾರೆ. ಒಂದ್ ಸ್ವಲ್ಪ ಈ ಮ್ಯಾಟ್ರಿಗೆ ಸ್ಟೆಪ್ ಹಾಕೋದೇನು ಬೇಕಿರ್ಲಿಲ್ಲ. ಒಂದ್ ಸ್ವಲ್ಪ ಇಲ್ಲಿ ವಿಜಯ್ ಅವರೇ, ನೀವೆಲ್ಲ ಅಂದ್ರೆ ಯಾವಾಗ್ಲೂ ಅಪೋನೆಂಟ್ ವೀಕ್ ಆಗಿರಲ್ಲ, ಒಂದೊಂದು ಟೈಮ್ ಸ್ಟ್ರಾಂಗ್ ಆಗಿರ್ತಾರೆ. ಅವಾಗ ನೀವು ಸ್ಟ್ರಾಂಗ್ ಆಗಿರ್ಬೇಕು. ಓಕೆನಾ? ಅದೊಂದ್ಸರಿ ಅಪೋನೆಂಟ್ ಇದು ತಗೋಬೇಕು, ಜೋಕ್ ಮಾಡಿ ಅವರು ಜೋಕ್ ಮಾಡ್ತಿರ್ತಾರೆ. ಓಕೆನಾ? ಕಂಟಿನ್ಯೂ ಮಾಡಿದ್ದೀರಾ ಜರ. ಈಗ ಫೋನ್ ಬಂತು, ನಾವೇನೋ ಮಾಮೂಲಿ ಏನೋ ಒಂದು ಇರ್ಬೋದು, ನಿಲ್ಸಿರೋಣ ಸೈಡಿಗೆ ಹಾಕಿದ್ವಿ ಕಾರ್ನ. ಒಂದ್ 5 ನಿಮಿಷ ಕಾಯ್ದು ಕಾರೇ ಬರ್ಲಿಲ್ಲ. ಮತ್ತೊಂದ್ ಕಾಲ್ ಬಂತು, ಸಡನ್ ಆಗಿ ನೀವ್ ಎಲ್ಲಿದ್ರು ಬರ್ಬೇಕು ಹಿಂದಕ್ಕೆ ಅಂತ ಒಂದ್ ಕಾಲು. ಅಲ್ಲಿ ಹೋಗಿ ನೋಡಿದ್ಮೇಲೆ ಕಾರ್ ಮುಂದಕ್ಕೆ ಸ್ಟಾರ್ಟ್ ಆಗ್ತಿದೆ, ಬಟ್ ಮುಂದಕ್ಕೆ ಹೋಗೋ ಅಷ್ಟೊತ್ತಿಗೆ ಆಫ್ ಆಗ್ತಿದೆ. ಐಡ್ಲಿಂಗ್ ಫುಲ್ ಕಮ್ಮಿ. ನಾವು ಏನಂದ್ರೆ ಮೋಸ್ಟ್ ಆಫ್ ಆಲ್ ಎಷ್ಟು ಗಂಟೆಗೆ ಆಗಿರೋದು? CS EC IS ಬ್ರಾಂಚ್ ಅವ್ರು ಇದ್ದರಿಂದ ನಮಗೆ ಗೊತ್ತಾಗಿಲ್ಲ. ಸುಮಾರು ಎಷ್ಟು ಗಂಟೆಗೆ ಆಗಿರೋದು ಇದೆಲ್ಲ? ಇದು ಆಲ್ಮೋಸ್ಟ್ ನಾವು 4:30 5 ಹಂಗೆ. ಮೆಕ್ಯಾನಿಕ್ ಬೇರೆ ಅವಾಗ ಇರಲ್ಲ. ಏನ್ ಮಾಡಿದ್ರಿ ಅವಾಗ? ಅವಾಗಂತೂ ನಮಗೆ ಯಾವ ತರ ಫೀಲ್ ಆಯ್ತು ಅಂದ್ರೆ, ಅವಾಗ ಏನ್ ಅನ್ಸಿಲ್ಲ, ಮೂವ್ ಆಗ್ತಿಲ್ಲ ಏನಿಲ್ಲ. ನೋಡಿದ್ವಿ, ಮೆಕ್ಯಾನಿಕಲ್ ಸಿಗ್ತಿಲ್ಲ. ಕಾರ್ ಕಂಡೀಷನ್ ಬಗ್ಗೆ ನಮ್ ರೋಹನ್ ಅವ್ರ ಒಂದ್ ಮಾತು ಹೇಳ್ತಾರೆ,
ಮೇಜರ್ ಇದ್ರೆ ಹೋಗೋದೇ ಆಗಲ್ಲ, ಮೈನರ್ ಇದ್ರೆ ಮುಂದೆ ಪ್ರಾಬ್ಲಮ್ ಬರ್ಬೋದು. ಏನೇ ಹೇಳಿದ್ರು ಅವರು ಮೇಜರ್ಗೆ ತಗೊಂಡು ಹೋಗ್ತಿದ್ರು. ಎಸ್ ಆರ್ ನೋ ಇಲ್ಲಿ ಮೇಜರ್ ನಮಗೆ ಅವಾಗ ಒಂಚೂರು ಏನಿದು ಈ ತರ ಆಗ್ಬಿಡ್ತಲ್ಲ, ಟ್ರಿಪ್ಪು ಹೆಂಗೋ ಒಂದು ಹೊರಟಿದೀವಿ ಅವಾಗ್ಲೂ ಇವಾಗ ಮುಂದಕ್ಕೆ ಹೋಗಿ ಹೋಗ್ಲು ಅನ್ನೋದು ಭಾರಿ ಇದಾಗ್ಬಿಟ್ಟಿತ್ತು. ಹೆಂಗೋ ನನಗೇನ್ ಅನಿಸ್ತೈತೆ ಅಂದ್ರೆ ಒಂದೇ ನಿಮಿಷ ಹರ್ಷ ಅವ್ರಿಗೆ ಏನು 2x ಅಂದ್ರಲ್ಲ ಇವ್ರದ್ದು ಯಾಕೋ ಓಡಿಸ್ಲೇಬೇಕು ಅನಿಸ್ತೈತೆ ನನಗೆ. 10x ಅಂದ್ರೆ ಕಂಟೆಂಟ್ ಇದೆ ಜಾಸ್ತಿ, ಹಂಗಾಗಿ ಇರುತ್ತೆ. ಕಂಟೆಂಟ್ ಇದೆ ಆದ್ರೆ ಕ್ವಾಲಿಟಿ ಕಂಟೆಂಟ್ ಇಲ್ಲ. ಟ್ರಿಪ್ ಮೇಲೆ ಕಂಟೆಂಟ್ ಇದ್ದು ಕ್ವಾಲಿಟಿನೂ ಇರುತ್ತೆ, ಆದ್ರೆ ಕ್ವಾಲಿಟಿ ಬರುತ್ತೆ. Wait ಮಾಡ್ಬೇಕು ಅಷ್ಟೇ. ಫರ್ದರ್ ಕಂಟೆಂಟ್ ಕ್ವಾಲಿಟಿ ಆಗ್ಬೇಕು. ಒಂಚೂರು ಬ್ರೀಫ್ ಆಗಿ ಹೇಳ್ಬಿಡಿ. ಮೇಲೆ ಬನ್ನಿ. ನೆಕ್ಸ್ಟ್ ಇನ್ನೆಲ್ಲ ಮೋಸ್ಟ್ ಆಫ್ ಆಲ್ ಹೋದ್ವಿ ಪ್ಲೇಸಸ್. ಫಸ್ಟ್ ಪ್ಲೇಸಿಗೆ ಒಂದು 10 ಹಂಗ್ ಹೋದ್ವಿ, ಚೆನ್ನಾಗಿತ್ತು. 11 ಹಂಗ್ ಹೋದ್ವಿ, ಬಟ್ ಅಂದ್ರೆ 10 ಹಂಗೆ ಯಾವ್ದು ಫಸ್ಟ್ ಪ್ಲೇಸ್ ಹೋಗಿದ್ದೆ ನೀವು? ವಾಟರ್ ಫಾಲ್ಸ್. ಏನು ಹೆಸರು ಗೊತ್ತಿಲ್ಲ. ಅಲಕಾಪುರಿ waterfalls. ಅಲಕಾಪುರಿ. ಓ ಈ ಕಾರ್ ಯಾಕೋ ತುಂಬಾ ಎಲ್ಲ ನಾವೇ ಎಲ್ಲ ಅಂದ್ರೆ ಒಂದ್ಸತಿ ಹೋಗಿ ಬಂದಿರೋ, ಇರ್ಲಿ ಅದ್ರ ಬಗ್ಗೆ ಬೇಡ, ಅದ್ರ ಬಗ್ಗೆ ನಾವು ಮಾತಾಡೋದು. ನೀವು ಕಂಟಿನ್ಯೂ ಮಾಡಿ. ಫಸ್ಟ್ ಇದೆಲ್ಲ ಫಾಲ್ಸ್ ಎಲ್ಲ ಚೆನ್ನಾಗಿತ್ತು. ಇನ್ನ ಟ್ರಿಪ್ ಎಲ್ಲ ಮಾಮೂಲಿ ಎಲ್ಲರೂ ಗೊತ್ತಿರುತ್ತೆ ಮೋಸ್ಟ್ ಆಫ್ ಆಲ್. ಇನ್ನ ಒಂದೇ ಒಂದು ಅದೇ ಮಿಸ್ಟೇಕ್ ವಿತ್ ಇದು ಅಂತ ಹೇಳೋದಲ್ಲ, ಅದಕ್ಕೆ ಬರೋದಾದ್ರೆ ಮಿಸ್ಟೇಕ್ ಏನಾಯ್ತು ಅಂದ್ರೆ ರೋಹನ್ ಅವ್ರದ್ದು ಮಿಸ್ಟೇಕ್ ಅಲ್ಲಿ ಥಿಯರಾಟಿಕಲ್ ನಾಲೆಡ್ಜ್ ಹೆವಿ ಹೇಳ್ಬಿಟ್ಟಿದ್ರು. ಹೆಂಗೆ ಅಂದ್ರೆ ಹೋಗಿದ್ 9 ದಿನಕ್ಕೂ ಏನೇನೋ ಬಾರಿ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ ಅನ್ನೋ ತರನೇ ಎಲ್ಲರಿಗೂ ಒಂದು ಪಾಯಿಂಟ್ ಆಫ್ ವ್ಯೂ ಇತ್ತು. ಅಂದ್ರೆ ನಿಮ್ಗೆ ಯಾಕೆ ನಾನು ಒಪ್ಕೊಂತೀನಿ. ಅದೇ ಕನ್ಕ್ಲೂಷನ್ ಬಂದ್ರೆ ಅವ್ರು ಕಾರ್ ಹೊಡಿತಾರೆ, ಕಾರ್ ಓಡಿಸ್ತಾರೆ ಅಂತ ಅವ್ರಿಗೆ ಕೊಟ್ಟಿರೋ ಕಾನ್ಫಿಡೆನ್ಸ್ಗೆ, ಹೊರಗಡೆ ಕೊಟ್ಟಿರೋ ಕಾನ್ಫಿಡೆನ್ಸ್ ಕಾರ್ ಆಯ್ತಪ್ಪ ಅವನಿಗೆ ಕೊಡ್ಬೋದು, ಡ್ರೈವರ್ ಇದಾದ್ರೆ ಇನ್ನೊಬ್ಬನಿಗೆ ಕೊಡ್ಬೋದು ಡ್ರೈವ್ ಮಾಡೋ ಅಷ್ಟ ಅಂತ. ಯಾಕಂದ್ರೆ ನಾನು 50 ಕಿಲೋಮೀಟರ್ ಹೈ ಲೆವೆಲ್ಗೆ ಅಲ್ಲಿ ಅವರೇ ಮುಂಚೆ ಕಾರ್ ಓಡಿಸಿದ್ನಿ ಅಂತ ಹೇಳಿದ್ರ? ಓಡಿಸಿದಾರೆ. ನಾನು ಕೇಳಿರೋ ಪ್ರಕಾರ ವಿಡಿಯೋ ನೋಡಿದ್ರೆ ನೀವು ಓಡಿಸಿರೋದು? ಇಲ್ಲ 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 ಇರ್ಲಿ. ಹೊಸ ಕಾರ್ ತಗೊಂಡಿದ್ದಾರೆ, ಕಲ್ತಿರ್ತಾರೆ ಅಂತ ಅನ್ಕೊಂಡೆ. ಆಮೇಲೆ ಕೇಳ್ದೆ ನೈಟ್ ಎತ್ತು ಎಲ್ಲ ಗಾಡಿ ಓಡಿಸಿ ಅಭ್ಯಾಸ ಇದೆ ಅಂತ. ಒಂದ್ಸರಿ ಓಡಿಸಿದೀನಿ ಅಂತ ಅವಾಗಲೇ ಗೊತ್ತಾಯ್ತು. ಓ ನೈಟ್ ಹೊತ್ತು ಹೊರಗಡೆಯಿಂದ ಒಳಗೆ ಹಾಕಿದ್ದಾರೆ ಕಾರ್. ಇಷ್ಟೇ. ಏನ ನಾನು ನೋಡೋಣ, ಒಂದು ಚಾನ್ಸ್ ಕೊಡೋಣ ಇದೆ ಅಂತ ಕೊಟ್ಟೆ. ಸ್ವಲ್ಪ ಅವರು ಸ್ಟಾರ್ಟಿಂಗ್ ಅದೇ ಟ್ರಬಲ್, ಕ್ಲಚ್ ಬಿಡೋರು ಗಾಡಿ ಗಾಡಿ ಹಾಕೋದು ಕಂಟಿನ್ಯೂ ಆಯ್ತು. ಅಂದ್ರೆ ಅವ್ರ ಕಾರ್ ಅವರವರಿಗೆ ಕಾನ್ಫಿಡೆನ್ಸ್ ಕೊಡ್ಬೇಕಿತ್ತು. ಇವ್ರೇನ್ ಮಾಡಿದ್ದಾರೆ, ವಿಶ್ವ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅವ್ರು ಕಾರ್ ಸ್ಟಾರ್ಟ್ ಮಾಡೋ ಟೈಮಲ್ಲೇ ಎಲ್ಲರೂ ಇದಾಕಳಿ, ಸೀಟ್ ಬೆಲ್ಟ್ ಹಾಕಳಿ, ಪ್ಲೀಸ್ ಸೀಟ್ ಬೆಲ್ಟ್ ಹಾಕಳಿ ಅಂತ ಹೇಳಿದ್ದಾರೆ. ವೈಬಿಲ್ಲ ಅಂತ ಹೇಳಿ ವೈಬ್ ಫುಲ್ ಐತೆ ಅಂತ ಹೇಳಿ ಇನ್ನೊಂದು ಕಾರ್ ವೈಬಿಲ್ ಕಾರಿಗೆ ಓಡಾಡಿ ಬಂದ್ಬಿಟ್ರು. ಒಂದು ಪಾಯಿಂಟ್ ಯಾರು ಮಾಡಕ್ ನೋಡ್ತೀನಿ, ವೈಬ್ ಯಾವಾಗಿರುತ್ತೆ ನೀವು ಬದುಕಿದ್ದಾಗ ಬೋಳಿ ಮಗ ಕಾರ್ ಕ್ಲಚ್ಚೆ ಬಿಡಕ್ ಬರ್ತಿಲ್ಲ. ಅದಕ್ಕೆ ಅದನ್ನು ಒಂದು ಟ್ರಿಪ್ ಅಲ್ಲಿ ಅದನ್ನು ಒಂದು ಮೆಮೊರಿ, ಅದನ್ನು ಒಂದು ವೈಬ್. ನನಗೆ ಈಗ ಗೊತ್ತಾಯ್ತು, ಶ್ರೀಕರ್ ಕಾರ್ನ ಯಾರ್ಯಾರಿಗೆ ಕೊಡ್ಬೇಕೆಲ್ಲ ಹಟ್ಬಿಟ್ಟು ಕ್ಲೀನಾಗಿ ಹಟ್ಬಿಟ್ಟು ಒಬ್ಬ ಎಕ್ಸ್ಪೀರಿಯನ್ಸ್ ಡ್ರೈವರ್ ಓಡ್ಸಬಿಟ್ಟು ಒಂದ್ ನಿಮಿಷ ಅದ್ ಕಾರೇ ಫಸ್ಟೇ ಕರೆಕ್ಟಾಗಿಲ್ಲ ಅಂದಮೇಲೆ ಅಲ್ಲಿ ಎಕ್ಸ್ಪಿರಿಮೆಂಟ್ ಇವ್ನಿಗೆ ಚೆನ್ನಾಗಿ ಓಡ್ಸಕ್ ಬರುತ್ತೆ ಅಂತ ಶ್ರೀಕರ್ ಕಾರ್ ಕೊಡೋದು ಎಷ್ಟು ಸರಿ ಅಂತ ನನ್ನ ಪ್ರಶ್ನೆ. ಇದು ಫಿಲ್ಮ್ ಆಗ್ತಿದ್ಯಾ? ನೀವ್ ಹೇಳೋ ಪಾಯಿಂಟ್ ನಾನು ಯಾರು ಏನು ಮಾಡಿಲ್ಲ ಅಲ್ಲಿ. ನಾವು ಹೊಡೆದ್ರೆ 480 ಕಿಲೋಮೀಟರ್ ಅಲ್ಲಿ 30 ಕಿಲೋಮೀಟರ್ ನಾವು ಹೊಡೆದಿನಿ, 450 ಕಿಲೋಮೀಟರ್ ಅವನೇ ಹೊಡೆದಾನೆ. ಅದೇನ್ ಆ ಕಾರ್ ಕ್ಲಚ್ ಬಿಟ್ಟಿದ್ಯಾರು? ಸೈಡಿಗೆ ಪಾರ್ಕ್ ಮಾಡಿದಲ್ಲಿ ಅಷ್ಟೇ, ಅವ್ನು ಪಾರ್ಕ್ ಮಾಡಿದ್ರೆ ಒಂದು ಮೀಟರ್ ಮುಂದೆ ಓಡಿಸಿಲ್ಲ, ಅಲ್ಲೇ ಗೊತ್ತಾಗಿ ಇಳಿಸ್ಬಿಟ್ರೆ ಅಷ್ಟೇ. ಅದು ಬಿಟ್ಟು ಏನ್ ಮಾಡಿಲ್ಲ, ಜಾಸ್ತಿ ಓಡಿಸಿಲ್ಲ. ಇವ್ರನ್ನೇ ಚಾನಲ್ ಮ್ಯಾನೇಜರ್ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಮ್ರಾಮನ್ ಅವ್ರಿಗೆ ಒಂದು ಕ್ವಶನ್ ಕೇಳಕ್ಕೆ ಇಷ್ಟಪಡ್ತೀನಿ. ಚಾನ್ಸ್ ಬರಲ್ಲ ಅನ್ಸುತ್ತೆ ನಾನು ಮಾತಾಡೋಕೆ. ಒಂದ್ ದಿನಕ್ಕೆ ಮ್ಯಾಕ್ಸಿಮಮ್ ಒಬ್ಬ ಡ್ರೈವರ್ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ನೀವು ಅಂದಾಜು? ಒಂದಿನಕ್ಕೆ ನಾನು ರಾಂಗ್ ಪರ್ಸನ್ ಕೇಳ್ತೀನಿ, ಯಾಕಂದ್ರೆ ಡ್ರೈವಿಂಗ್ ಬರಲ್ಲ. ಯಾರು ಡ್ರೈವಿಂಗ್ ಗೊತ್ತಿರೋರು 600 ಓಡಿಸ್ಬೋದಾ ಸರ್? ನಾನ್ ಮ್ಯಾಕ್ಸಿಮಮ್ 562 ಕಿಲೋಮೀಟರ್ ಓಡಿಸಿದೀನಿ. ಅದು ಲಾಸ್ಟ್ ಟೈಮ್ ಟ್ರೈನ್ ಆಗಿರೋ ಟ್ರಿಪ್ ಹೋದಾಗ್ಲೇ ಮುಕ್ಲಾರೆ ಟ್ರೈನ್ ಫುಲ್ ಸುಸ್ತು ಬಂದ್ ನಾಗೆ ಬಿಟ್ಕೊಂಡು ಆರಾಮಾಗಂದ್ರೆ ಒಂದು ಆರಾಮಾಗಂದ್ರೆ 350 ಕಿಲೋಮೀಟರ್ ಯಾವಾಗ ಓಡಿಸ್ಬೋದು? ನಮಗೆ ಏನು ಕೆಲಸ ಇಲ್ಲ, ಬರೀ ಡ್ರೈವರ್ ಆಗಿದ್ರೆ ಮಾತ್ರ ಓಡಿಸ್ಬೋದು. ನಾವು ಹೋಗಿದ್ರೆ ಟ್ರಿಪ್ಪಿಗೆ, ನಮ್ದು ಎಂಜಾಯ್ ಮಾಡು, ನಾನೇ ಎಂಜಾಯ್ ಮಾಡು. ಒಂದ್ ನಿಮಿಷ, ನಾನ್ ಹೇಳಿದ್ದು ಸ್ವಿಚ್ ಆಗ್ತಿದ್ರೆ 600 ಕಿಲೋಮೀಟರ್ ಓಡಿಸ್ಬೋದು.
ಸ್ವಿಚ್ ಪ್ರಶ್ನೆನ ಕೇಳೇ ಇಲ್ಲ. ನೀನ್ ಏನ್ ಹೇಳ್ದೆ? ಡ್ರೈವರ್ ಅಂತ ಕೇಳಿದಲ್ಲ, ನಿಮ್ ಕ್ವಶನ್ ಅರ್ಥ ಆಗಿಲ್ಲ ಅರ್ಥ ಅಂತ ಆಗಿಲ್ಲ. cameraman. ಆಯ್ತು, ಓಕೆ. ಡಿಬೇಟ್ ಇಂದ ಹೊರಗಡೆ ನಾನು ಒಂಚೂರು ರೋಡ್ ಟಾಪಿಕ್ ಇಂದ ಹೊರಗಡೆ ಬರಕ್ಕೆ ಇಷ್ಟಪಡ್ತೀನಿ. ಬೇರೆ ಪ್ರಶ್ನೆ ಬೇರೆ ಬಗ್ಗೆ ಮಾತಾಡ. ನೀವು ಅದಾದ್ಮೇಲೆ ನೆಕ್ಸ್ಟ್ ಮಾತಾಡ್ಬೇಡಿ ನೀವು. ರೋಡ್ ಟಾಪಿಕ್ ಬಿಟ್ಬಿಡಿ. ಇನ್ನೊಂದೇನು ಅಂದ್ರೆ ಗಾರ್ಡ್ ಸೆಕ್ಷನ್ ಅಲ್ಲಿ ಓಡಿಸಿದೀನಿ ಮೋಸ್ಟ್ ಆಫ್ ಆಲ್. ಬಟ್ ಇಷ್ಟು ಟಫೆಸ್ಟ್ ಒಂಚೂರು ನಾನು ಓಡಿಸಿದ್ರಲ್ಲೇ ಇದಾಗಿತ್ತು. ಮತ್ತೆ ಕ್ರೇಜಿ ಫೀಲ್ ಮಾತ್ರ ಸಕ್ಕದಾಗಿತ್ತು. ಇನ್ನ ಅಷ್ಟೇ. ಓಕೆ, ಮತ್ತೆ ಡಿಬೇಟಿಂಗ್ ಕಾನ್ಸೆಪ್ಟ್ ನೆಕ್ಸ್ಟ್ ಬಂದ್ಮೇಲೆ ನೀವೇನಾದ್ರು ಕ್ವಶನ್ ಕೇಳಿದ್ಮೇಲೆ ಮಾತಾಡ್ತೀನಿ. ಒಳ್ಳೆ ಅವ್ರದ್ದು ಪೂರ್ತಿ ಒಂದು ಫುಲ್ ಸ್ಟ್ರೆಚ್ ಅವ್ರದ್ದು ಟ್ರಿಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ರು. ಸಮಯದ ಅಭಾವದಿಂದ ಅವ್ರಿಗೆ ಎಷ್ಟಾಗಿದೆ ಅವ್ರು ಹೇಳಿದ್ದಾರೆ. ಇವಾಗ ನಾವು ವಿಶ್ವಪ್ರಸಾದ್ ಅವ್ರನ್ನ ಕೇಳೋಣ. ಅವ್ರ ವೈಬ್ ಆಗಿರ್ಲಿ, ಅವ್ರ ಮೆಂಬರ್ಸ್ ಆಗಿರ್ಲಿ, ಏನ್ ಇಷ್ಟ ಆಗಿದೆ ಅದೆಲ್ಲ ಹೇಳಿ. ಸೊ ಥ್ಯಾಂಕ್ ಯು ದರ್ಶನ್ ಅವರೇ, ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮಾತಾಡೋಕ್ಕೆ. ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಟ್ರಿಪ್ ಅನ್ನೋದು ಅದು ಕಾಲೇಜ್ ಲೈಫಲ್ಲಿ ಟ್ರಿಪ್ ಅನ್ನೋದು ತುಂಬ ಮುಖ್ಯ. ಏನಕ್ಕಂದ್ರೆ ಎಲ್ಲ ಮೆಮೊರೀಸ್ನ ಸ್ಟೋರ್ ಮಾಡುತ್ತೆ. ಎಟ್ ದಿ ಎಂಡ್ ಆಫ್ ದಿ ಲೈಫ್ ನೀವು ಏನು ನೆನ್ಸ್ಕೊಂತೀರ ಅಂದರೆ, ನಾವು ಹಿಂಗೆ ಹೋಗಿದ್ವಿ, ಹಿಂಗೆ ಮಾಡಿದ್ವಿ, ಹಿಂಗೆ ಆಗಿತ್ತು, ಹಿಂಗೆ ಆಗಿತ್ತು, ಅದು ಬಿಟ್ಬಿಟ್ಟು ನಾನು ಹಿಂಗೆ ಇಂಟರ್ನಲ್ಸ್ ಬರೆದಿದ್ದೆ, ಹಿಂಗೆ ಚೀಟಿಂಗ್ ಮಾಡಿದ್ದೆ, ಹಿಂಗೆ ಆಗಿತ್ತು, ಅದಲ್ಲ ಮೇನ್ ಇಂಪಾರ್ಟೆಂಟ್. ಮಾರ್ಕ್ಸು ನೆನಪಾಗಲ್ಲ, ಏನೂ ನೆನಪಾಗಲ್ಲ. ಎಂಡ್ ಆಫ್ ದಿ ಡೇ ನೆನಪಾಗದೆ ಇದು. ಹೌದು, ನಮ್ಮ ಫ್ರೆಂಡ್ಸ್ ಜೊತೆ ಹಿಂಗೆ ಹೋಗಿದ್ದೆ, ಹಿಂಗೆ ಮಾಡಿದ್ದೆ ಅಂತ ಒಪ್ಕೊಂತೀನಿ. ನಮ್ಮ ಟ್ರಿಪ್ಪಲ್ಲಿ ಒಂದಿಷ್ಟು ಇದಾಗಿದೆ, ಕೊರತೆಗಳಾಗಿದೆ, ಒಂದು ಸ್ವಲ್ಪ ನೋಡ್ಕೊಳ್ಳಾರ್ದೆ ಏನೇನೋ ಮಾಡಿದ್ದೀವಿ, ತಪ್ಪಾಗಿದೆ. ಆದರೆ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ವೈಬ್ ಇಲ್ಲ ಅಂತ ಅನ್ನೋ ಸೊಳ್ಳೆ ಮಕ್ಕಳಿಗೆ ವೈಬ್ ಇರಲಿಲ್ಲ ಅನ್ನೋ ಮಾತೇ ಇಲ್ಲ. ಫಸ್ಟು ಸ್ಟಾರ್ಟಿಂಗ್ ಇಲ್ಲಿ ಯಾವಾಗ ಕಾರ್ ತೆಗೆದ್ವಿ, ಬ್ಲೂಟೂತ್ ಕನೆಕ್ಟ್ ಆಯಿತು, ಪೆಟ್ರೋಲ್ ಗಾಡಿಯಾಗ ಬಿತ್ತು, ಗಾಳಿಯಾಗ ಏರಿತ್ತು, ಕಲಾಸೆ ಅನ್ಕೊಳ್ಳಿ. ನಮ್ಮ ಗಾಡಿಯಾಗಂತರೂ ಸಾಂಗ್ ನಿಂತೇ ಇಲ್ಲ. ಗಾಡಿ ನಿಂತಾಗ ಮಾತ್ರ ಸಾಂಗ್ ನಿಂತಿರೋದು, ಬಿಟ್ಟರೆ ವೈಬ್ ಅಂತೂ ನಿಂತೇ ಇಲ್ಲ. ಒಬ್ಬೊಬ್ಬನು ಒಂದೊಂದು ನಮೂನ ನಮ್ಮ ಕಾರಲ್ಲಿ. ನಾನೊಂದು ದುಡ್ಡು ತಿಕ್ ನನ್ನ ಮಗ ಅಂದರೆ ಇನ್ನೊಬ್ಬನಿದ್ದ ನಮ್ಮ ಕಾರಲ್ಲಿ. ಒಂದು ಸ್ವಲ್ಪ ನಿದ್ದೆ ಮಾಡೋನು, ಎದ್ದ ತಕ್ಷಣ ಕಲಾಸೆ ಡ್ಯಾನ್ಸೇ ಮಾಡ್ಬಿಡೋನು. ಗ್ಯಾಪ್ ಸ್ವಲ್ಪ ಇದ್ರೂ ಡ್ಯಾನ್ಸ್ ಮಾಡಕ್ಕೆ ನಿಂತ್ಬಿಡೋನು. ಇನ್ನೊಬ್ಬನು ನನ್ನ ಮಗ ಇದ್ದ, ಅವನಂತರೂ ಈ ಸಾಂಗು ಆ ಸಾಂಗು ಸಜೆಸ್ಟ್ ಮಾಡಿ ದೆಂಗ್ಬಿಡ್ತಿದ್ದ. ಇನ್ನೊಬ್ಬನು ರೋಡೇ ವೈಬ್ ಮಾಡೋನು. ಯಾರೋ ಅವನ ಹೆಸರು ಹರ್ಷ ಅಂತ. ರೋಡಲ್ಲೇ ವೈಬು. ಕಾರ್ ಡ್ರೈವಿಂಗ್ ಅಂತೂ ಕೇಳೇಬೇಡಿ, ವಿಚಿತ್ರ ವಿಪರೀತ ಡ್ರೈವಿಂಗು, ಕೇಳಲೇಬೇಡಿ. ಹಾಫ್ ಕ್ಲಚಲ್ಲಿ ಏರಿಸ್ತವನೇ, ಹುಚ್ಚಾಗ್ಬಿಟ್ಟಿದ್ದಾರೆ. ನಾನು ಹುಚ್ಚು, ರೋನಂತೂ ದೊಡ್ಡ ಹುಚ್ಚು ನನ್ನ ಮಗ. ಇವನು ಡ್ರೈವಿಂಗಿಗೆ ಅವನು ಫುಲ್ ಫ್ಯಾನ್ ಆಗ್ಬಿಟ್ಟವನು, ಫಿದಾಗ್ಬಿಟ್ಟವನು. ಇನ್ನೊಂದು ಏನಂದರೆ, ನಮ್ಮ ಕಾರಲ್ಲಿ ಇನ್ನೊಂದೇನು ಪ್ರಶ್ನೆ ಇತ್ತು, ನಮ್ಮ ನಾವು ಏನೇನು ಎಂಜಾಯ್ ಮಾಡಿದ್ದೀವಿ, ನಮ್ಮ ಬೆಸ್ಟ್ ಮೂಮೆಂಟ್ಸ್ ಹೇಳ್ಬೇಕಂದ್ರೆ, ನನಗೆ ಬೆಸ್ಟ್ ಮೂಮೆಂಟ್ಸ್ ಅನಿಸಿದ್ದು ಅಂದರೆ ನಾನೇ, ಅದು ಬೀಚಲ್ಲಿ. ಈಗ ಸದ್ಯಕ್ಕೆ ಬೇಡ ಅದು, ನಾನು ತುಂಬ ಹ್ಯಾಪಿ ಆಗ್ಬಿಟ್ಟಿದ್ದೆ. ಹೌದಪ್ಪ, ನನ್ನಿಂದ ಇಂಥ ಒಂದು ಪ್ರಾಬ್ಲಮಿಂದ ನಮ್ಮ ಫ್ರೆಂಡ್ಸ್ ಎಲ್ಲ ಉಳ್ಕೊಂಬಿಟ್ರಲ್ಲ ಅನ್ನೋದು, ನಾನು ಅಷ್ಟು ದೊಡ್ಡ ರಿಲೀಫ್ ಆಗಿಬಿಟ್ಟಿದ್ದು. ನನಗೆ ಅಷ್ಟು ದೊಡ್ಡ ರಿಲೀಫ್ ಸಿಕ್ಬಿಡ್ತು, ಅದು ಒಂದು ಮೇಜರು. ಇನ್ನೊಂದು ಹೇಳ್ಬೇಕಂದ್ರೆ, ನಾವು ಏನೇನು ಎಂಜಾಯ್ ಮಾಡಿದ್ದೀವಿ ಅಂದರೆ, ವಿ ಎಂಜಾಯ್ಡ್ ದ ರೋಡ್ಸ್, ವಿ ಎಂಜಾಯ್ಡ್ ದಿ ಸೀನಿಕ್ ಬ್ಯೂಟಿ, ವಿ ಎಂಜಾಯ್ಡ್ ದಿ ನೇಚರ್, ವಿ ಎಂಜಾಯ್ಡ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಆಫ್ ದಿ ಟ್ರಿಪ್. ಇನ್ನೊಂದೇನು ಹೇಳ್ಬೇಕು ಅಂದ್ರೆ, ನೀವು ಟ್ರಿಪ್ ಹೋಗಿ ಬಂದಿದ್ದು ವೇಸ್ಟ್ ಅಂತ ಹೇಳೋರ್ಗೆ ಏನಾದ್ರು ಮಾತಾಡ್ಬಿಟ್ಟು. ನಾವು ಟ್ರಿಪ್ ಹೋಗಿ ಬಂದಿದ್ದು ವೇಸ್ಟು ಅಂತ ಅನ್ನೋ ಸೊಳ್ಳೆ ಮಕ್ಕಳಿಗೆ ದೇಂಕರಿ ಅಂತ ಹೇಳೋದು. ಆದರೆ ಟ್ರಿಪ್ ಮಾಡಿ ಇಲ್ಲ ಬಿಡ್ಬಿಡಿ. ನೀವು ಹೇಳಕ್ ಇಷ್ಟಪಡ್ತೀರ ಅದು ಯಾರು ಹೇಳಿದ್ರು ಅಂತ ಏನಾದ್ರು? ಏನು ಅಂದ್ರೆ ಟ್ರಿಪ್ ವೇಸ್ಟ್ ಹೋಗಿ ಬಂದಿರೋದು, ಟ್ರಿಪ್ ವೇಸ್ಟ್ ಅನ್ನೋ ಪ್ರಶ್ನೆ ಯಾರು ತಂದೆ ಇಲ್ಲ ಇಲ್ಲಿ. ಟ್ರಿಪ್ ವೇಸ್ಟ್ ಅಂದ್ರೆ ಯಾರು ಯಾವ ಮಾತನ್ನು ಟ್ರಿಪ್ ವೇಸ್ಟ್ ಅಂತ ತಂದೆ ಇಲ್ಲ. ಒಪ್ಕೊಳ್ತೀನಿ, ಒಂದಿಷ್ಟು ಪ್ಲೇಸಸ್ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಮೀಟ್ ಆಗ್ಲಿಲ್ಲ, ಒಪ್ಕೊಂತೀನಿ. ಅದೇನು ಅಂದ್ರೆ, ಅದು ಟೆಂಪಲ್ ಅಲ್ಲಿ ನೀರು ಸರಿಯಾಗಿ ಇರ್ಲಿಲ್ಲ, ಇನ್ನೊಂದು ಮತ್ತು ಒಳ್ಳೆ ಕ್ಲೀನ್ಲಿನೆಸ್ ಇರ್ಲಿಲ್ಲ ಟೆಂಪಲ್ ಹತ್ರ, ನಾನು ಒಪ್ಕೊಂತೀನಿ. ಅದೇನೋ ಸ್ವಿಮ್ ಮಾಡ್ಬೇಕಂತ ಹೋಗಿದ್ವಿ, ಅದು ಆಗ್ಲಿಲ್ಲ. ಇನ್ನೊಂದು ಬೋಟಿಂಗ್ ಮಾಡ್ಬೇಕಂತ ಹೋಗಿದ್ವಿ, ಕಾಯಾಕಿಂಗ್ ಮಾಡ್ಬೇಕಂತ ಹೋಗಿದ್ವಿ, ಕಾಸ್ಟ್ ಜಾಸ್ತಿನೇ ಆಗ್ಬಿಡ್ತು, ನಮ್ಮ ಎಕ್ಸ್ಪೆಕ್ಟೇಷನ್ ಮೀರಿ ಕಾಸ್ಟ್ ಆಗ್ಬಿಡ್ತು, ಒಪ್ಕೊಳ್ತೀನಿ. ಇವರೆಲ್ಲ ಇದು ಕೊಟ್ಟಿದ್ರು ಸೂಚನೆಗಳು, ಒಂದು ಮಾತು ಕೇಳೋಣ, ಎಷ್ಟಾಗುತ್ತೆ, ಏನೇನು ಕಾಯಾಕಿಂಗ್ ಪ್ರೈಸ್ ಏನು ಅಂತ. ಆದರೆ ನಮ್ಮ ತಪ್ಪೇನು ಅಂದರೆ, ನಾವು ಕೇಳಲಾರ್ದೆ ಹೋದ್ವಿ, ಒಪ್ಕೊಳ್ತೀನಿ, ಏನಾಗಿಲ್ಲ, ಅದರಿಂದ ಏನು ಜಾಸ್ತಿನೂ ಆಗಿಲ್ಲ, ಏನೊಂದು ₹100 ಜಾಸ್ತಿ ಬಂದಿರ್ಬೋದು ಒಬ್ಬರಿಗೆ. ಆದರೆ ಆ ರೋಡಲ್ಲಿ ಏನು ಮೆಮೊರೀಸ್ ಇದ್ದಾವೆ. ಕೇರಳ ಅನ್ನೋ ಊರು ಹೆಂಗಿದೆ ಅಂತ ನೋಡಿದ್ವಿ, ಇನ್ನೊಂದು ಕೇರಳ ರೋಡ್ಸ್ ಹೆಂಗಿದಾವೆ ಅಂತ ನೋಡಿದ್ವಿ, ಮನೆಗಳು ನೋಡ್ಕೊಂಡ್ವಿ. ಆ ಬೀಚಲ್ಲಿ ಅದು ಆ ನೀರಲ್ಲಿ ಒಂದು ಆಕ್ಟೋಪಸ್ ನೋಡಿದ್ವಿ. ಕೆಲವೊಂದಿಷ್ಟು ಜನ ಅದನ್ನು ಜೆಲ್ಲಿ ಫಿಶ್ ಅನ್ಬೋದು, ಆದರೆ ನಮ್ಮ ಪ್ರಕಾರ, ನಮ್ಮ ಫ್ರೆಂಡ್ ಒಬ್ಬನು ಹೇಳಿದ ಪ್ರಕಾರ ಅದು ಆಕ್ಟೋಪಸ್. ಅದಕ್ಕೆ ಏನಕ್ಕಂದ್ರೆ 9 ಕಾಲಿದ್ದು, ಒಂದು ಅದ್ರದ್ದು ಕಾಲಲ್ಲ 8 ಕಾಲೇ, ಆದ್ರೂ ಒಂದ್ರದ್ದು ದೊಣ್ಣೆ, ಅದು ದೊಡ್ಡದಾಗ್ಬಿಟ್ಟು. ನನ್ನ ಪ್ರಶ್ನೆ ಏನಂದ್ರೆ, ನಿಮ್ಗೆ ನಿಮ್ಮಿಬ್ರಿಗೂ ಅನ್ಕೊಳ್ಳಿ, ಓಕೆ, ನಿಮ್ ಕಾರ್ ಜಾಸ್ತಿ ವೈಬ್ ಇತ್ತು, ಇವ್ರ ಕಾರ್ ಜಾಸ್ತಿ ವೈಬ್ ಇತ್ತು, ಅಲ್ಲ ನಿಮ್ ಒಪಿನಿಯನ್ ಏನು? ಒಳ್ಳೆ ಪ್ರಶ್ನೆ. ಪ್ರಶ್ನೆ ಅಂತ ನಿಮ್ಗೆ ಏನು ಇದಲ್ಲ, ಒಳ್ಳೆ ಇದು ಒಳ್ಳೆಯಾದಂತ ಪ್ರಶ್ನೆ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ, ವೈಬ್ ಅಂತ ಬಂದ ತಕ್ಷಣ
ವೈಬ್ ಯಾವಾಗಲೂ ಏನಾಗೋದಂದ್ರೆ ಗ್ರೂಪಲ್ಲಿ ಇದ್ದಾಗ ಮಾತ್ರ ವೈಬ್ ಆಗೋದು. ಒಬ್ಬೊಬ್ಬನೇ ವೈಬ್ ಮಾಡ್ತೀನಿ ಅಂದ್ರೆ ನೀನು ಇಲ್ಲೇ ಕುತ್ಕೊಂಡು ವೈಬ್ ಮಾಡ್ಬೋದು. ಒಬ್ಬೊಬ್ಬನೇ ಹಾಡು ಕೇಳ್ಕೊಂತ ವೈಬ್ ಮಾಡು. ನಿನ್ ಕಾರ್ ಆಯ್ತು ಅಂದ್ಮೇಲೆ ನೀನು ಒಬ್ಬನೇ ಡ್ರೈವ್ ಹೋಗ್ಬಾ, ಸಿಂಗಲ್ ಡ್ರೈವ್, ಸೋಲೋ ಡ್ರೈವ್ ಅಂತಾರೆ ಈಗ. ಸೋಲೋ ಡ್ರೈವ್ ಹೋಗ್ಬಾ. ವೈಬ್ ಅಂದ್ರೆ ನೀನು ಒಬ್ಬೊಬ್ಬನೇ ವೈಬ್ ಮಾಡ್ತೀನಿ ಅಂದ್ರೆ ವೈಬ್ ಅಲ್ಲೇ ಅಲ್ಲ. ಅದು ಟ್ರಿಪ್ಪಲ್ಲಿ ವೈಬ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್ ಜೊತೆನೇ ವೈಬ್ ಮಾಡ್ಬೇಕು. ಎಲ್ಲರೂ ವೈಬ್ ಮಾಡ್ಬೇಕು. ಅದು ಆಕ್ಚುಲಿ ಕ್ಯಾಮ್ರಾಮನ್ಗೂ ಗೊತ್ತು. ಟ್ರಿಪ್ಪಲ್ಲಿ ವೈಬ್ ಮಾಡ್ಬೇಕಂದ್ರೆ ಎಲ್ಲರೂ ವೈಬ್ ಎಲ್ಲರೂ ಮಾಡಿ. ವೈಬ್ ಮಾಡ್ತಾರೆ. ಹೌದು. ನಮ್ಮ ಕಾರಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಕಾರಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ಬಿಡ್ತೀನಿ. ಡ್ರೈವರ್ ಹರ್ಷ ಅವರಿದ್ರು. ಅದೇ ಜೊತೆ ಅದೇ ತರ ಆ ಪಕ್ಕದಲ್ಲಿ ನಾನು ಕುಂತಿದ್ದೆ. ಏನಕ್ಕಂದ್ರೆ ಜಾಗದ ಅಭಾವದಿಂದ. ಹಿಂದ್ಗಡೆ ಇವನು ದರ್ಶನ್ ಅಂತ, ಇನ್ನೊಬ್ರು ಅರುಣ್, ಅವನ ಹೆಸರು ಶೇಪ್ ಅಂತೀವಿ, ಅರುಣ್. ವೈಬ್ ಬಗ್ಗೆ ಈಗ ಅಷ್ಟು ಜನರ ಬಗ್ಗೆ ಹೇಳಿದೆ, ಯಾರ್ಯಾರು ಇದ್ರು, ಏನೇನು ಆಯ್ತು, ಹಿಂಗಿಂಗ್ ಆಯ್ತು ಅಂತ. ಈ ವೈಬಿನ ಪ್ರಶ್ನೆ ಬಂದೈತೆ. ಅದು ಈಗ ಆಗಿಲೇ ಹೇಳಾಯ್ತು, ಟ್ರಿಪ್ಪಲ್ಲಿ ವೈಬ್ ಬಂದ್ರೆ ಫ್ರೆಂಡ್ಸ್ ಜೊತೆ ಮಾಡಬೇಕು, ಹಂಗೆ ಹಿಂಗೆ ಅಂತ ಹೇಳಾಯ್ತು. ಈಗ ಯಾರ್ಯಾರು ಹೆಂಗೆ ವೈಬ್ ಮಾಡ್ತಿದ್ರು ಅಂತ ಹೇಳ್ಬಿಡ್ತೀನಿ. ಅಷ್ಟು ನಮ್ಮ ಗ್ರೂಪಲ್ಲಿ ಎಲ್ರದ್ದು ವೈಬ್ ಸೇಮ್ ಇತ್ತು. ಫಸ್ಟ್ ಆಫ್ ಆಲ್ ವೈಬ್ ಅಂದ್ರೆ ಎಲ್ಲರದು ಸೇಮ್ ಆಗಿರ್ಬೇಕು. ಎಲ್ರದ್ದು ವೈಬು ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದ್ರೆ ಮಾತ್ರ ಅದು ಒಂದು ನಶಾ ಇದ್ದಂಗೆ. ಆ ಲೆವೆಲೇ ಬೇರೆ. ಅದು ಆ ಮೈಂಡ್ ಒಂದು ಟೈಪ್ ಡಿಫ್ರೆಂಟ್ ಸ್ಟೇಟ್ಗೆ ಹೋಗ್ಬಿಡುತ್ತೆ. ಒಂದು ನಮ್ಮ ಕಾರಲ್ಲಿ ಒಬ್ಬನು 1% ಅಪೋಸ್ ಮಾಡಲಿಲ್ಲ. ಈ ಸಾಂಗ್ ನಿಂದಿರ್ಸು, ಇದು ಸ್ವಲ್ಪ ಸಾಕಾಯ್ತು, ನನಗೆ ಇದಾಕತ್ತದ, ವಾಮಿಟ್ ಬಂದಂಗೆ ಆಗ್ತದ, ನನಗೆ ಹಸು ಹಾಕತ್ತ ನಿಂದಿರ್ಸು, ನನಗೆ ಹೇಲ್ ಬಂದೈತೆ, ನನಗೆ ಹುಚ್ಚೆ ಬಂದೈತೆ, 1% ಒಬ್ಬನು ನಿಂದಿರಿಸೇ ಇಲ್ಲ. ಡ್ರೈವರ್ ಅವ್ರು ನಿಂದಿರಿಸಿದಾಗ ಮಾತ್ರ ಹುಚ್ಚೆ ಹೋಗಿ ಬರೋದು, ತಿನ್ನೋದು, ಮಾಡೋದು, ಮಲಗೋದು. ಒಪ್ಕೊಂತೀನಿ, ಮಲಗಿದ್ದು ನಾವು ತುಂಬ ಅಂದರೆ ತುಂಬ ಕಡಿಮೆ. ಏನಕ್ಕಂದರೆ ನಮ್ಮ ಹತ್ರ ಸಾಕಷ್ಟು ಟಾಪಿಕ್ಸ್ ಇದ್ದವು ಮಾತಾಡೋಕ್ಕೆ. ಒಂದು ಏನು ಮಾತಾಡೀವಿ, ಲೈಫ್ ಲೆಸನ್ಸ್ ಬಗ್ಗೆ ಮಾತಾಡಿವಿ. ಯಾರ್ಯಾರ್ದು ಏನೇನು ಫ್ಲಾಸ್ ಇದ್ದಾವೆ, ಯಾರ್ಯಾರ್ದು ಏನೇನು ಪ್ರೋಸ್ ಇದ್ದಾವೆ, ಯಾರ್ಯಾರು ಹೆಂಗೆ ಇರಬೇಕು, ಯಾರ್ಯಾರು ಏನೇನು ಇಂಪ್ರೂವ್ಮೆಂಟ್ಸ್ ಮಾಡ್ಕೋಬೇಕು ಅವ್ರ ಲೈಫಲ್ಲಿ, ಇನ್ನೂ ಒಂದು ಒಳ್ಳೆ ಗ್ರೋತ್ ಆಗಬೇಕು ಅಂದರೆ ಇದು ಅಂತ ಮಾತಾಡಿದ್ವಿ. ಇನ್ನೊಂದು ಏನು ಮಾತಾಡಿದ್ವಿ ಅಂದರೆ ಅದೇ ಮೆಮೊರಿ, ಕೋರ್ ಮೆಮೊರಿ. ಅಂದರೆ ಇನ್ನೊಂದು ಏನು ಮಾತಾಡಿದ್ವಿ ಅಂದರೆ, ಹೌದಪ್ಪ ನಮ್ಮ ಹಾಸ್ಟೆಲ್ ಲೈಫ್ ಬಗ್ಗೆ ಹೆಂಗಿತ್ತು, ನಮ್ಮ ಹಾಸ್ಟೆಲ್ ಲೈಫು, ನಮ್ಮ ಹಾಸ್ಟೆಲ್ ಈಗ 4 ವರ್ಷ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ. ನಮ್ಮ ಹಾಸ್ಟೆಲ್ಲಿ ಹೆಂಗಿತ್ತು ನಮ್ಮ ಹಾಸ್ಟೆಲ್ ಲೈಫ್ ಅಂತ ಫಸ್ಟು ಇದನ್ನ ಹೇಳಿದ್ವಿ. ಅವರ ಅಂದರೆ ಏನೇನು ಹಾಸ್ಟೆಲ್ ಲೈಫಲ್ಲಿ ಹೆಂಗೆ ನಡೀತಿತ್ತು ನಮ್ಮ ಹಾಸ್ಟೆಲಲ್ಲಿ ಅಂತ ಹೇಳಿದ್ವಿ. ನೆಕ್ಸ್ಟ್ ಬರಬೇಕಾದ್ರೆ ಇನ್ನೊಂದೇನೆಂದರೆ, ನಮ್ಮ ಕಾರಲ್ಲಿ ಎಲ್ಲರೂ ಒಂದೇ ಸಾಂಗಿಗೆ ವೈಬ್ ಮಾಡ್ತಿರೋದು. ಸಾಂಗ್ ಹಾಕೊಂಡು ಒಬ್ಬನೇ ಆಗಿದ್ದ, ಆದ್ರೂ ವೈಬ್ ಮಾಡ್ತಿದ್ದೆ ಎಲ್ಲರೂ. ಶೇಪ್ ಅವರೇ ಹಾಡಾಗ್ತಿರೋದು, ಆದ್ರೂ ವೈಬ್ ಮಾತ್ರ ಎಷ್ಟು ಸಖತ್ತಾಗಿತ್ತು ಅಂದರೆ, ನಾನು ದೇವರಾಣೆ ಹೇಳ್ತೀನಿ, ವೈಬ್ ಎಲ್ಲಿ ಮಿಸ್ಸೇ ಆಗಿಲ್ಲ. ಒಬ್ಬಂದು 1% ವೈಬ್, ಹೌದಪ್ಪ ನನ್ನ ವೈಬ್ ಈಗ ಸಿಗ್ತಿಲ್ಲ, ಹೌದು ನನಗೆ ಒಂದು ಸ್ವಲ್ಪ ಬೋರ್ ಆಗ್ತಿದೆ ಅಂತ 1% ಒಬ್ರಿಗೂ ಅನಿಸಿಲ್ಲ ಅನ್ಸುತ್ತೆ. ಈ ಮಾತಿನಿಂದ ಏನಕ್ಕಾದರೂ ಹರ್ಷ ಒಪ್ಕೊಂತಾರ ಅಂತ ಒಂದು ಮಾತು ಕೇಳಿ. ಹೌದೌದು, ನಾನು ಏನು ಹೇಳ್ದ ಎಲ್ಲದಕ್ಕೂ ಒಪ್ಕೊಂತ. ಇಲ್ಲಿ ಅವರು ಏನ್ ಹೇಳಕ್ ಇಷ್ಟಪಡ್ತಿದ್ದಾರೆ, ವೈಬ್ ಇರ್ಲ ಅಂತಲ್ಲ, ಎಲ್ಲರ ಹತ್ರನೂ ವೈಬ್ ಇರುತ್ತೆ, ವೈಬ್ ಮ್ಯಾಚ್ ಆಗ್ಬೇಕು. ಸೊ ಇವ್ರ ಕಾರಲ್ಲಿ ಎಲ್ಲರದ್ದು ವೈಬ್ ಮ್ಯಾಚ್ ಆಗ್ತಿದೆ ಅನ್ನೋದು ಈಶ್ವರ ಅಭಿಪ್ರಾಯ. ಸೊ ನಿಮ್ಗೆ ಏನ್ ಹೋಗ್ಲಿ, ಧೀರಜ್ ಅವರೇ, ಧೀರಜ್ ವಿಜಯ್ ಇಬ್ಬರಿಗೂ ನಿಮ್ಗೆ ವೈಬ್ ಮ್ಯಾಚ್ ಆಗಿಲ್ಲ ಅಂತ ಒಂದು 20 ಕಿಲೋಮೀಟರ್ ಕುಂತು ಎಲ್ಲ ಸುಸ್ತಾದ್ಮೇಲೆ, ಪಾಪ ನಮ್ಮ ಹುಡುಗರಿಗೆಲ್ಲ ಸುಸ್ತಾದ್ಮೇಲೆ ಕಾರಲ್ಲಿ ಕುಂತು 20 ನಿಮಿಷಕ್ಕೆ 20 ಕಿಲೋಮೀಟರ್ ಕುಂತ ಗೊತ್ತಾಗೋದಿಲ್ಲ ಅದು ವೈಬ್ ಏನು ಅಂತ. ನೀವು ಅಲ್ಲಿ ಅವ್ರ ಜೊತೆ ಒಂದು ಗ್ರೂಪ್ ಅಲ್ಲಿ ಇದಾದ್ರೆ ಗೊತ್ತಾಗುತ್ತೆ. ನೀವು ಆ ಗ್ರೂಪಿಗೆ ಅಟ್ಯಾಚ್ ಆಗಿರ, ಅದು ನಿಮ್ ವೈಬ್ ಬೇರೆ ಇತ್ತು, ನಮ್ ಗ್ರೂಪಿನ ವೈಬ್ ಬೇರೆ ಇರ್ತದೆ, ಅದು ನಿಮ್ಗೆ ಮ್ಯಾಚ್ ಆಗಿರಂಗಿಲ್ಲ, ಅದಕ್ಕೆ ನಿಮ್ಗೆ ವೈಬ್ ಸರಿ ಇಲ್ಲ. ಸೊ ಕ್ಯಾಮ್ರಾಮನ್ ಇವ್ರ ಪ್ರಕಾರ ವೈಬ್ ಅಂದ್ರೆ 3 ಜನ ಮಲ್ಗೋದು, ಒಬ್ರು ಮಾತಾಡೋದು, ಇನ್ನೊಂದು ಗಾಡಿ ಅದು ಆ ಸಮಯದಲ್ಲಿ ನಮ್ಮ ಹುಡುಗರು ಮಲಗಿರ್ಬೋದು. ನಮ್ ಕಾರಲ್ಲಿ ವೈಬ್ ನಾವೇನ್ ಮಾಡಿರ್ತೀವಿ ನಮಗೆ ಎಷ್ಟೇ ಗೊತ್ತಿರುತ್ತೆ, ನಮ್ ಟ್ರಾವೆಲರ್ಸ್ ಎಷ್ಟೇ ಗೊತ್ತಿರುತ್ತೆ. ಅವ್ರೇನ್ ಹೇಳಿದ್ರು, ಆ ಡ್ರೈವರ್ ಇಲ್ಲಿ ಹುಚ್ಚ ನಿಂದ್ರು ಸರ್ ಅಲ್ಲೇ ಹುಚ್ಚ ಇಲ್ಲ, ಅದೆಲ್ಲ ಇರಂಗಿಲ್ಲ, ಅವ್ರ ಸಂಬಂಧ ಇರಂಗಿಲ್ಲ. ಟ್ರಿಪ್ ಅಂದ್ಮೇಲೆ ಎಲ್ಲ ಇರ್ಬೇಕು, ಹುಚ್ಚಲ್ಲಿ ಬರ್ತಾನೆ, ಹುಚ್ಚ ಬರ್ತಾನೆ, ಎಲ್ಲಿ ನೀನು ಹೊಟ್ಟೆ ತಿನ್ಬೇಕು, ಮತ್ತೆ ಟ್ರಿಪ್ ಹೋಗಿದ್ರೆ ಎಂಜಾಯ್ ಮಾಡಕ್ಕೆ. ಪ್ರಶ್ನೆ ಬಂದಲ್ಲ, ಹುಚ್ಚೆ ಏನಕ್ಕೆ ಬರುತ್ತೆ? ಫಸ್ಟ್ ಆಫ್ ಆಲ್ ಕಿಡ್ನಿಲಿ ನೀರು ತುಂಬ್ಕೊಂಡಾಗ ಬರುತ್ತೆ, ಕಿಡ್ನಿಲಿ ನೀರು ತುಂಬ್ಕೊಂಡಾಗ ಬಿಟ್ಟೇ ಇಲ್ಲ ನಾವು. ಹೌದು, ಆ ಪ್ರಕಾರ ವೈಬ್ ಮಾಡಿ ಅಷ್ಟು ಜ್ಯೂಸ್ ಕುಡಿದೀವಿ, ಬಿಸ್ಕೆಟ್ ತಿಂದ್ವಿ, ಅದಕ್ಕೆ ಇವ್ರು ಏನೇನ್ ಮಾಡೋರು ಎಲ್ಲದಕ್ಕೂ ಹೋಗಂಗಿಲ್ಲ ಟ್ರಿಪ್ಪಿಗೆ. ಯಾವಾಗ ವೈಬಿಗೆ ಹೋಗಂಗಿಲ್ಲ ಟ್ರಿಪ್ಪಿಗೆ. ಅಲ್ಲಿ ಹೊಟ್ಟೆನೂ ಇರ್ತದೆ ಎಲ್ಲಾರ್ದು. ಎಲ್ಲಿ ನಮಗೆ ಅಂಗಡಿ ಕಾಣಿಸ್ತು, ಜ್ಯೂಸ್ ಕುಡಿದ್ವಿ, ಅದಕ್ಕೆ ಹುಚ್ಚೆ ಬರ್ತಾವ. 1 ಲೀಟರ್ ಜ್ಯೂಸ್ ಕುಡಿದ್ವಿ, ಒಂದೊಂದು ಪ್ಯಾಕೆಟ್ ಬರ್ತವ. ಮತ್ತೆ ಇಲ್ಲಪ್ಪ ನಾವು ಕುಂತಲ್ಲೇ ಬರೀ ಸಾಂಗ್ ಆಡಿದೆ, ಅದು ವೈಬ್ ಒಪ್ತೀನಿ, ಇಲ್ಲ ಅಂತ ಹೇಳ್ತಿಲ್ಲ, ತಪ್ಪಂತ ಹೇಳಿಲ್ಲ, ತಪ್ಪೇನ ಕೇಳಿ ನಿಮ್ ಕಾರಲ್ಲಿ ವೈಬ್ ಅಂದ್ರಲ್ಲ ಅದು ತಪ್ಪು. ನಮ್ದು 5 ಜನಕ್ಕೆ ನಮ್ದೇನಿತ್ತು, ಅವ್ರು ಹೇಳ್ದ 5 ಜನ ಕುಡಿ, ನಮ್ಮ 5 ಜನಕ್ಕೆ ನಮ್ದೇನಿತ್ತು ವೈಬ್, ಅದು ವೈಬ್ ಇತ್ತು ಅಷ್ಟೇ, ಮುಗಿತು. ಅವ್ರಿಗೆ ಇದು ಇಷ್ಟ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಅದು ವಿಜಯ್ ಅವ್ರ ನಾನೊಂದು ಕ್ವಶನ್ ಕೇಳ್ಬೋದಾ? ಅದೇ ವೈಬ್ ಏನೇನ್ ಮಾಡಿದ್ರಿ, ಏನೇ ವೈಬ್ ಇತ್ತು ಏನೇನ್ ಅವ್ರು ಹೇಳಿದ್ರಲ್ಲ, ಸಾಂಗ್ ಹಾಕಿ ಸಾಂಗ್
ಸಾಂಗ್ ಹಾಕಿದ್ವಿ, ನಾವು ಏನೇನೋ ಮಾತಾಡ್ಕೊಂಡ್ವಿ, ನಮ್ಗೆ ಗೊತ್ತಿರೋದು ಅಷ್ಟೇ, ಮುಗಿತು. ಇನ್ನೇನು ಅಷ್ಟೇ. ಅಷ್ಟೇ. ಈಗ ಪ್ರಶ್ನೆ ಅವ್ರು ಏನೇನಂದ್ರು, ಒಂದೊಂದು ಲೀಟರ್ ಜ್ಯೂಸ್ ಕುಡ್ದಿನಿ ನಿಮಿಷ, ಇದು- ಅವ್ರೇನಂದ್ರು ಹಾಸ್ಟೆಲ್ ಇಲ್ಲೇ ಜ್ಯೂಸ್ ಕುಡಿಬೋದು, ಸಾಗು ಇಲ್ಲೇ ಎಲ್ಲ ಕೂತ್ ಸಾಂಗ್ ಅಡಿಗೆ ಅದು ಸಂಬಂಧ ಇಲ್ಲ, ಅದು topic ಇಲ್ಲ. ಸಾಂಗ್ ಇಲ್ಲೇ ಸಾಗು ವೈಬ್ ಇಲ್ಲಿ 5 ಜನ ಇರ್ತೀವಿ, 8 ಜನ ಇದ್ವಿ, ವೈಬ್ ಡ್ಯಾನ್ಸ್ ಮಾಡೋದು. ನಿಮ್ ಕಾರಲ್ಲಿ ಪ್ರಶಾಂತ್ ಅವ್ರು ಏನ್ ಮಾಡಿದ್ರು ಅಂತ ಹೇಳ್ಬೋದಾ? ಪ್ರಶಾಂತ್ ಅವ್ರು ಮಲಗಿದ್ರು, ಒಂದು ಅರ್ಧ ತಾಸು ಮಲಗಿದ್ರು, ಅರ್ಧ ತಾಸು ಎಲ್ಲಿದ್ರು, 10 ನಿಮಿಷದಲ್ಲಿ ಮಜಾ ಮಾಡಿಸ್ತಿದ್ರು ನಮ್ಮೆಲ್ಲ. ನಾವು ಸ್ವಲ್ಪ ಇದ್ದಿದ್ರು, ಅವ್ರು 10 ನಿಮಿಷ ಎದ್ದಿದ್ರು, ಅವ್ರು ಮಜಾ ಕೊಟ್ಟ ನಮ್ಗೆ, ಎಲ್ಲ ನಮ್ಗೆ ಮಜಾ. ಅದು ಏನ್ ಮಜಾ ಅಂತ ಹೇಳಿದ್ರು? ಮಜಾ ಏನಂದ್ರೆ ಅವ್ರು ಅಲ್ಲ ಅವ್ರು ಎದ್ದಿ ಅವ್ರು 10 ನಿಮಿಷ ವೈಟ್ ಕೊಡೋದು ಮತ್ತೆ ಬೇರೆಯವರು 1 ಗಂಟೆ ವೈಟ್ ಕೊಡೋದು. ನಾನೇನ್ ಕೇಳ್ತೀನಿ ಅಂದ್ರೆ ನಿಮ್ಗೆ, ಇವಾಗ ನೀವೇನ್ ಹೇಳಿದ್ರಿ ಕರೆಕ್ಟ್ ಆಗಿದೆ. ಅಂದ್ರೆ ಅವ್ರು ಇವ್ರ ಪ್ರಕಾರ ಏನು ವೈಬ್ ಅಂದ್ರೆ ಬರೀ ಸಾಂಗ್ ಕೇಳೋದು ಅದು ಇದು ಆಯ್ತು. ಇವ್ರು ಏನಂದ್ರು ಊಟನೂ ಮಾಡ್ಬೇಕು, ಎಲ್ಲಾನು ಮಾಡ್ಬೇಕು, ಟ್ರಿಪ್ ಹೋಗಿರ್ತೀವಿ ಅಂದ್ರೆ ಬರೀ ಅದೆಲ್ಲ ನಮ್ದು ನಾವು ನೋಡ್ಕೋಬೇಕು ಅನ್ನೋದು ಅವ್ರ ಅಭಿಪ್ರಾಯ. ನಾನೊಂದು ಏನಾದ್ರು ಒಂದು ನೀವು ನಾವೇನ್ ಹೇಳಿ ಈಗ ವೈಬು ಮ್ಯಾಚ್ ಆಗಿ ವೈಬ್ ಮಾಡೋದೊಂದು ಬೇರೆ. ಈಗ ವೈಬೇ ಮ್ಯಾಚ್ ಆಗಿಲ್ಲ ಅಂತ ಇವರು ಅನ್ಕೊಂಡಿದ್ದಾರೆ. ಯಾಕೆ ಅನ್ಕೊಂಡಿದ್ದಾರೆ? ಯಾಕಂದ್ರೆ ಅವ್ರು ಬಂದ್ ನೋಡಿಲ್ಲ ನಮ್ ಕಾರಲ್ಲಿ. ಜಸ್ಟ್ ಒಂದು 20 ನಿಮಿಷ ಕಾರಲ್ಲಿ ಕೂತ್ ಬಿಟ್ರೆ ಅದು ಅವಾಗ ಎಲ್ಲರೂ ಸುಸ್ತಾಗಿರ್ತಾರೆ ಪಾಪ. ಅದು ರಾತ್ರಿ 10 ಗಂಟೆಗೆ ಎಲ್ಲರೂ ಮಲಗಿರ್ತಾರೆ. ಹೌದು, ಡ್ರೈವರ್ಗೂ ಸಾಕಾಗ್ಬಿಟ್ಟಿತ್ತು. ಅವಾಗ 20 ನಿಮಿಷ ಓಡಾಡಿ ಬಂದು ಕೂತದಕ್ಕೂ ಮಾತು ಹೇಳೋಂಗಿಲ್ಲ ಅಷ್ಟೇ. This is the most wanted question that I wanted to answer. ಏನ್ ಹೇಳ್ಬೇಕು ಅಂದ್ರೆ 20 ನಿಮಿಷ ಕುಂತ್ಕೊಂಡೆ ಇಷ್ಟು ಬೇಸರ ಆಗ್ಬಿಟ್ಟೈತೆ ಅಂದ್ರೆ ಇಲ್ಲಿ ಲೆಕ್ಕ ಹಾಕಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಟ್ರಿಪ್ ಲಾಸ್ಟಿಗೆ ಕುಂದ್ರೋದು ಬೇರೆ. ಕಾರಣನೇ ಇವನು ಎದ್ ಬಂದ್ಬಿಟ್ಟು ಅದು ಕಾರಣ ಏನಕ್ಕಂದ್ರೆ ಆಮೇಲೆ ಕಾರ್ ಬಿಟ್ಟು ಒಂದೇ ನಿಮಿಷ ಇವನು ಆಮೇಲೆ ನಮ್ ಕಾರ್ ಬಿಟ್ಟು ವಾಪಸ್ ಆ ಕಾರ್ ಹೋಗಂದ್ರೆ ರೆಡಿನೇ ಇರ್ಲಿಲ್ಲ. ರೆಡಿ ಏನಕ್ಕೆ ಇಲ್ಲ ಅಂದ್ರೆ ಡ್ರೈವರಿಗೆ ಸಾಕಾಗಿತ್ತು. ಮಧ್ಯಾಹ್ನ ಎಗ್ರೆಗಿರ್ ಕರೆದಿದ್ರು, ಅವ್ನ ಡ್ರೈವರಿಗೆ ರಾತ್ರಿ ಸಾಕಾಗಿತ್ತು. ಅವ್ರು ಇನ್ನೊಬ್ಬ ಡ್ರೈವರ್ ದೊಡ್ಡ ಮಹಾನ್ ಕಲಾವಿದ್ರು ಇದ್ರಲ್ಲಿ, ಬೇರೆಯವ್ರು ಇನ್ನೊಬ್ರಿಗೂ ಬರ್ತಿತ್ತು. ಅವ್ರು ಎದಕ್ಕೆ ಇನಿಷಿಯೇಟಿವ್ ತಗೊಂಡಿಲ್ಲ ಅಂತ ನನಗೂ ಅರ್ಥ ಆಗಿಲ್ಲ. ಇನ್ನೊಬ್ರು ಕಾರ್ ಬರ್ತಿತ್ತು ಅಂದ್ರೆ ನಾನೇ ಆಗಿದ್ದೆ, ಕಾರ್ ಬರ್ತಿತ್ತು ಒಪ್ಕೊಂತೀನಿ. ಬರ್ತಿದ್ರು ಟ್ರೈ ಮಾಡಿದ್ದಾರೆ, ಆದ್ರೆ ಟ್ರೈ ಮೂವ್ ಮಾಡಕ್ಕೂ ಟ್ರೈ ಮಾಡ್ಯಾರ. ಯಾಕಂದ್ರೆ ಒಂದೇ ನಿಮಿಷ, ನಮ್ಮ ಮನೇಲಿ ಕಾರ್ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಕಾರ್ ಇಲ್ಲ. ನಾವು ಬಡವರು, ತುಂಬಾ ಬಡವ್ರ ಮನೆ ಮಕ್ಕಳು ಬೆಳಿಬೇಕು. ನಮ್ಮ ಮನೇಲಿ ಕಾರ್ ಇಲ್ಲ. ಕಾರ್ ಕಲ್ತಿದ್ದೀನಿ, ಒಪ್ಕೊಂತೀನಿ. ಆದ್ರೆ ಕಾರ್ ಮುಟ್ಲಾರ್ದ ಎಷ್ಟು ವರ್ಷ ಆಯ್ತು? ನಾನು 3-4 ವರ್ಷ ಆಯ್ತು. ಲೈಸೆನ್ಸ್ ಇದೆ. ಲೈಸೆನ್ಸ್ ಇರುವಾಗ ನಾನು ಡ್ರೈವಿಂಗ್ ಕ್ಲಾಸ್ ಅಲ್ಲೇ ಕಾರ್ ಕಲ್ತು ಅಲ್ಲಿಂದ ನಾನು ಲೈಸೆನ್ಸ್ ತಗೊಂಡಿರೋದು, ಒಪ್ಕೊಂತೀನಿ. ಎಂದು ನನ್ನ ಕಾರು ರಾತ್ರಿ ಹೊತ್ತು ತೆಗ್ದಿಲ್ಲ, ಕಾರ್ ಬೆಳಗ್ಗೆ ಹೊತ್ತೇ ತೆಗ್ದಿಲ್ಲ. ನಾನು ಡ್ರೈವಿಂಗ್ ಕ್ಲಾಸ್ ಅಲ್ಲಿ ಓಡಿಸಿರೋದೇ ಲಾಸ್ಟ್. ಅದು ಬಿಟ್ಬಿಟ್ಟು ಇಲ್ಲಿ ಯಾರು ಕೆಂಪ್ರಾ ಸರ್ದು ಕಾರು ಟರ್ನ್ ಕೊಡ್ತಿದ್ದೆ ಬಿಟ್ರೆ ನಾನು ಎಂದು ರೋಡ್ ತನಕ ಕಾರೇ ಹೋಯ್ದಿಲ್ಲ. ನಾನು ಇದುವರೆ ನನ್ನ ಲೈಫಲ್ಲಿ ಕಾರ್ ರೋಡಲ್ಲಿ ಓಡಿಸೇ ಇಲ್ಲ ವಿತೌಟ್ ಸಿಟಿಂಗ್ ಬಿಸೈಡ್ ಮೀ. ಓಕೆ, ಅದು ಆ ಪಾಯಿಂಟ್ ಒಪ್ತೀನಿ. ಆಯ್ತಪ್ಪ, ಓಕೆ. ಅವ್ರು ಇನ್ನೊಬ್ರು ಕಾರ್ ಕೊಟ್ಟಿದ ತಕ್ಷಣ ಅವ್ರು ಸ್ವಲ್ಪ ಇದು ಮಾಡಿದ ತಕ್ಷಣ ಓಡಿ ಎದಕ್ ಬಂದ್ರಪ್ಪ? ವೈಬ್ ಇಲ್ಲ ಅಂತ ಕಾರಿಗೆ ಉತ್ತರ ಕೊಟ್ಟಾಗ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಜೀವನ ಇಂಪಾರ್ಟೆಂಟ್. ಜೀವನದಲ್ಲಿ ಇದು ವೈಬ್, ಅದನ್ನು ಒಂದು ವೈಬ್ ಆಗಿತ್ತು. ವೈಬ್ ಆಗಿತ್ತು, ಒಂದು ಎಕ್ಸ್ಪೀರಿಯನ್ಸ್. ಅಲ್ಲಿ 5 ಜನ ಸತ್ತೋಗ್ಬಿಡೋದು ಟಾಪಿಕ್ ಎಲ್ಲರೂ ಕಲ್ತು ಹೋಗ್ಬಿಟ್ವಿ ನಾವು. ಇದು ಟಾಪಿಕ್ ಇಲ್ಲೆಲ್ಲ ಹೋಗ್ತಿದೆ ದಕ್ಷಿಣ ಕಡಿವಾಣ ಹಾಕ್ಬೇಕು. ಹೇಳಿಲ್ಲ ಹಂಗಿದ್ದಾಗ ಅಲ್ಲಿ ಅಷ್ಟೊಂದು ಎಕ್ಸ್ಪೀರಿಯನ್ಸ್, ಅದು ಟ್ರಿಪ್ ಇಷ್ಟು ಮಜಾ ಇರ್ಬೇಕು, ಅದೊಂದು ಮಜಾ ಆಗ್ತದೆ ಅಂತ ಹೇಳ. ಸಾಯ್ಬೇಕು, ಆಕ್ಸಿಡೆಂಟ್ ಆಗ್ಬೇಕಂತ ಹೇಳ್ತಾ ಇಲ್ಲ, ಅದು ಹೇಳಿದೆ ಅಷ್ಟೇ. ಬಿಡಕ್ಕೆ ಬರ್ಲಿಲ್ಲ ಅಂದ ತಕ್ಷಣ ಎದ್ರ ಕಡೆ ಕಾರ್ ಬಂದ್ರೆ ತೆರಿತಾನ ಅವನು. ಅಂದ್ರೆ ಅಲ್ಲೇ ಪಕ್ಕದಲ್ಲಿರೋ ನೀನೇ ಹೊಡಿ ಅಂತ ಬೇಸಿಕಲಿ ರೋಹನ್ ಟಾರ್ಗೆಟ್ ಮಾಡಿ ಓಡಿ ಬಂದವರಿಗೆ ಬೇಡ ಈ ಟಾಪಿಕ್ ಇಲ್ಲಿಗೆ ನಾವು ವೈಬ್ ಬಗ್ಗೆ ಮಾತಾಡ್ತಿದ್ವಿ. ಡ್ರೈವಿಂಗ್ ಬಿಟ್ಟು ಬೇರೆ ವೈಬ್ ಬಗ್ಗೆ ಮಾತಾಡೋಣ. ವೈಬ್ ಬಗ್ಗೆ ಬರೀ ಇವಾಗ ವಿಜಯ್ ಅವ್ರು ಹೇಳಿದ್ರು ಅವ್ರ ಕಾರಲ್ಲಿ ವೈಬ್ ಇತ್ತು ನಾವು ವೈಬ್ ಮಾಡಿದ್ವಿ ಅಂತ. ಅಂದ್ರೆ ಯಾರ್ಯಾರು ಅವ್ರು ಈಗ ವಿಶ್ವ ಅವರು ಅವ್ರವ್ರ ಟೀಮ್ ಮೆಂಬರ್ಸ್ ಬಗ್ಗೆ ಹೇಳಿದ್ರು, ಎಲ್ಲಾರ ಬಗ್ಗೆ ಹೇಳಿದ್ರು. ನೀವು ನಿಮ್ ಟೀಮ್ ಮೆಂಬರ್ಸ್ ಬಗ್ಗೆ ಹೇಳಿದ್ದೆ. ವೈಬ್ ಬಗ್ಗೆ ಹೇಳೋದಾದ್ರೆ ಪ್ರೀವಿಯಸ್ ಇಂಟರ್ವ್ಯೂ ಅಲ್ಲಿ ಗೊತ್ತಾಗಿದೆ ನಿಮ್ಗೆ ಅವ್ರು ಎಷ್ಟು ಪಾಯಿಂಟಿಗೆ ಆನ್ಸರ್ ಹೇಳೋರೆ ಅಂತ. ಈಗ ಒಬ್ಬ ಪಾಯಿಂಟ್ಸ್ ಇರ್ಲಿಲ್ಲ, ಇನ್ನೊಬ್ಬ ಬಂದು 4 ಪಾಯಿಂಟ್ಸ್ ಹಾಕೊಟ್ಟ, ಅದೇ ಪಾಯಿಂಟ್ ಜಕಂಡ್ ಇರ್ಲಿ. ಯಾಕಂದ್ರೆ ಇಲ್ಲಿ ಬರೀ ಅವ್ರ ಕಾರಲ್ಲಿ ಇದ್ದವ್ರನ್ನೇ ಕೂರಿಸ್ಕೊಂಡು ಮಾತಾಡೋದು ಬೇರೆ ಇರುತ್ತೆ, ಒಬ್ಬನಾಗಿ ಡಿಫೆಂಡ್ ಅಲ್ಲ. ನನ್ನೊಂದು ಪ್ರಶ್ನೆ, ವಿಜಯ್ ಯಾರ ಕಾರು? ವಿಜಯ್ ಅವ್ರಿಬ್ರು ಒಂದ್ ಕಾರ್ ಕರೆಕ್ಟ್ ಇದೆಯಲ್ಲ? ಲಾಸ್ಟ್ ಪಾಯಿಂಟ್ ಏನ್ ಹೇಳಿ ಆಯ್ತು, ಈಗ ಮಾತಾಡಿ. ಮುಂಚೆನೆ ಗೊತ್ತಿತ್ತು ಅಂತ ಹೇಳಿ ಆಯ್ತು, ಈಗ ಮಾತಾಡಿ. ಮುಂಚೆನೆ ಡಿಫೆಂಡ್ ಮಾಡ್ಕೊಂಡಿರೋದನ್ನು
ಇದ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಪ್ರಶಾಂತ್ ಅವರು ಹೋಗ್ಬೋದಾ ಅಂತ ಅಲ್ಲೊಂಚೂರು ಹೋಗಿ. ನೀವು ಬೇಕಾದ್ರೆ ಸ್ಟೇಜ್ಗೆ ನಾವು ಆಯ್ತು ಇರ್ಲಿ ಸ್ಟೇಜ್ ಫೇರ್ ಇದೆ. ರಿಸ್ಕಿ ಅದು ಒಂಥರ ವೈಬೆ, ಅದು ಒಂಥರ ವೈಬ್. ನಮ್ಮಲ್ಲೇ ನಮ್ಗೆ ರಿಸ್ಕಿ ಆಗ್ಬಿಡುತ್ತೆ ಅದು. ಬೇಡ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಹಸ್ಕಿ ಆಗ್ಬಿಟ್ರೆ ಮತ್ತೆ ಆಮೇಲೆ ಅವೆಲ್ಲ ಬೇಡ. ಅವೆಲ್ಲ ಬೇಡ. ಟೀಮ್ ಎಲ್ಲ ಇನ್ನೊಂದು ಹೇಳ್ತೀನಿ ನಾನು. ಟೀಮ್ ಮೆಂಬರ್ಸ್ ಬಗ್ಗೆ ಟೀಮ್ ಮೆಂಬರ್ಸ್ ಬಗ್ಗೆ ಹೇಳೋದು ಇದು personal ಆಗಿ ಒಂಥರ ಬೇರೆ ದೃಷ್ಟಿಯಿಂದ ಟೀಮ್ ಮೆಂಬರ್ಸ್ ಬಗ್ಗೆ ಹೇಳಿ ಅಷ್ಟೇ. ಟೀಮ್ ಮೆಂಬರ್ಸ್ ಅವ್ರು ಹೇಳಿದೀವಲ್ಲ, ಮುಗೀತು ಇನ್ನೇನು ಅದು. ಧೀರಜ್ ಅವರು ನೀವು ಹೇಳಕ್ ಇಷ್ಟಪಡ್ತೀರಾ? ಹೇಳಕ್ ಇಷ್ಟ. ಹೇಳಿ. ನಾವು ವೈಬ್ನ ಎಷ್ಟು ಕಾರ್ ಒಳಗಿಟ್ಟಿಲ್ಲ, ಕೇರಳದವರೆಗೂ ಕೊಟ್ಟಿದೀವಿ. ಎಲ್ಲಿ ಅಂದ್ರೆ ಸ್ನಾಕ್ಸ್ ತಗೊಂಡ್ ಹೋದ್ವಾ, ಜಸ್ಟ್ ಸ್ನಾಕ್ಸ್ ತಗೊಂಡ್ ಬರ್ಬೇಕಾದ್ರೆ ಅವರು ಕೇಳಿದಾರೆ ನೀವ್ ಎಲ್ಲಿಗೆ ಹೋಗ್ತಿದೀರಾ ಅಂತ ಹೇಳಿ. ನಮ್ಮ ವೈಬರ್ ಏನ್ ಮಾಡಿದಾರೆ ಅಂದ್ರೆ, ನಮ್ಮ ಒನ್ ಆಫ್ ದ ವೈಬರ್ ಕಾರ್ ಏನ್ ಮಾಡಿದಾರೆ, ಎಲ್ಲಿಗೆ ಹೋಗ್ತಿದಾರೆ ಅಂದ್ರೆ ಬೆಂಗಳೂರು ಅನ್ನೋದು ಕೊಡಚಾದ್ರೆ ಅಂದ್ಬಿಟ್ಟಿದ್ದಾರೆ. ಯಾರಂತ ಕೇಳ್ಬೋದ ನಾವು? ಕಾರ್ತಿಕ್ ಅವರು, ಕಾರ್ತಿಕ್ ರೆಡ್ಡಿ ಅವರು. ಅವರಂತೂ ಬೇರೆ ಲೆವೆಲ್. ಹಾ. ಒಂದು ಕೇಳಿದ್ರೆ ಇನ್ನೊಂದು ಹೇಳಿದ್ದಾರೆ. ಆದ್ರೆ ಕೊಡಚಾದ್ರೇನೆ ಬೇರೆ ರೂಟ್ ಬೇಕು ಅಂತ ಹೇಳಿದ್ರೆ ಮಿಸ್ ಮಿಸ್ ಆಗಿ ಮನ್ಸನೇ ಆತರ ಇದಕ್ಕೊಂದು ಹೇಳ್ತೀನಿ, ಎಲ್ಲಿಗೆ ಹೋಗ್ತಿದೀವಿ ಅಂತ ಎಲ್ಲಿಗೆ ಹೋಗ್ತಿದೀವಿ ಗೊತ್ತಿಲ್ಲ, ಬಟ್ ಅದಕ್ಕೆ 100 ಬಾರಿ ಗ್ರೂಪ್ ಅಲ್ಲಿ ಮ್ಯಾಪ್ಗಳು ಹಾಕೋದು, ನಮ್ ಹಿಂದೆ ಬರ್ರಿ ಅನ್ನೋದು. ಕಾಮಿಡಿ ಅನ್ನೋದು ಒಂದೊಂಥರ ವೈಬೆ. ಅವರೊಂಥರ ಕಾಮಿಡಿ ಮಾಡಿದ್ದಾರೆ ಕಾರ್ತಿಕ್ ರೆಡ್ಡಿ ಅವರು. ಅವರು ಅಲ್ಲಿರೋ ಅವ್ರ ಹ್ಯೂಮರ್ ಲೆವೆಲ್ಗೆ ಮ್ಯಾಚ್ ಆಗಿದೆ ಆ ಕಾಮಿಡಿ ಅವ್ರಿಗೆ ಅನ್ಸ್ಬಿಟ್ಟಿದೆ. ಇರ್ಲಿ. ಅಷ್ಟು ಕೆಳಗೆ ಕೀಳು ಕಂಟಿನ್ಯೂ ಮಾಡಿಬಿಡಿ ವಿಶ್ವಪ್ರಸಾದ್ ಅವರಿಗೆ. ಕಂಟಿನ್ಯೂ ಕಾಮಿಡಿ ನಮಗೆ ಅವ್ರಿಗಿಲ್ಲ ಅಂದ್ರೆ ನಮ್ಗೆ ತಪ್ಪಲ್ಲ ಅದು. ಅದೇ. ಅವ್ರಿಗೆ ಬೇಕು ಇಲ್ಲ ಅದು, ನಮ್ಗೆ ಇಷ್ಟ ಅದು. ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ಜನಕ್ಕೆ ಏನು ಕಾಮಿಡಿ ಅದು ಅವ್ರ ಕಾಮಿಡಿ ಅನಿಸ್ಬೇಕು. ಯಾಕಂದ್ರೆ ನಮಗೆ ಅವ್ರಿಗೆ ಸಂಬಂಧ ಇಲ್ಲ, ತರಕಾರಿ ನಮ್ಮ ಇಷ್ಟ ಅದು. ಅದೇ, ಅದೇ. ಆ ಸಾಂಗ್ ಅವ್ರಿಗೆ ಇರ್ಬೋದು. Low level ಸಾಂಗ್ comedy. ನಾನು ಏನ್ ಹೇಳ್ತೀನಿ, ಕಿಡ್ಸಿ ಸ್ಟೋರ್ ಮಾಡ್ಕೊಳ್ಳಲ್ಲ, ಅವಾಗ್ಲೇ ಹುಚ್ಚ ಹೋಗ್ತೀನಿ, ಸಿಕ್ಕಿದ ಕೆಲ ಹೇಳ್ತೀನಿ, ಬರೀ ಆ ವರ್ಡ್ಸ್ ಯೂಸ್ ಮಾಡ್ಕೊಂಡು ನಮಗೆ ಚೆನ್ನಾಗಿ ಹೋಗ್ತಿದೆ. ರೆಡ್ಡಿ ಅವರು ಕಾರ್ತಿಕ್ ರೆಡ್ಡಿ ಅವ್ರ ಬಗ್ಗೆ ಏನೋ ಮಾತಾಡ್ತಿದ್ದಾರೆ. ಕಾರ್ತಿಕ್ ರೆಡ್ಡಿ ಜಸ್ಟ್ ಇನ್ ಸೆಕೆಂಡ್ ಹೆಂಗಾಯ್ತು ಅಂದ್ರೆ, ಅಲ್ಲಿ ಕೊಡಚಾರ್ಲಿ ಅಂತ ಕೇಳಿ ಬಂದು ಕುತ್ಕೊಂಡ್ರು. ಅವ್ರು ಯಾರೋ ಗೊತ್ತಿಲ್ದೇವ್ರು ಇದೇ ರೂಟ್ ಅಂದ್ಬಿಟ್ರು. ನನಗೆ ಗಾಬರಿ ಆಗ್ಬಿಡುತ್ತೆ. ಅವ್ರಿಗೆ ಕೊಡಚಾಪಿ ಗೊತ್ತಿಲ್ಲ ಅಂದ್ರೆ ಇದೇ ರೂಟ್ ಅಂದ್ಬಿಟ್ರು. ನಾನು ಇದೇ ಇವ್ರಿಗೆ ಗೊತ್ತಿದ್ದು ಸಡನ್ ಆಗಿ ಗಾಬರಿ ಆದ್ರು. ಇವ್ರ ಹತ್ರ ಮ್ಯಾಪ್ ಇದ್ದು ನಾನು ಕೇರಳ ಹೋಗಿದ್ದು first time. ಅವ್ರದ್ದು ಥಿಂಕಿಂಗ್ ಲೆವೆಲ್ ನೋಡಿ ನೀವೇ. ಕಾರ್ ಓಡಿಸ್ಕೊಂಡು ಫಸ್ಟ್ ಟೈಮ್ ಬಿಡಿ ವಿಶ್ವಪ್ರಸಾದ್ ಅವ್ರಿಗೆ ಹೇಳಕ್ ಬಿಡಿ. ಕಾರ್ ತಗೊಂಡು ಫಸ್ಟ್ ಟೈಮ್ ಹೋಗಿದೀವಿ. ನಮಗೇನು ರೋಡ್ಗಳು ಹಿಂಗೆ ಇರುತ್ತೆ, ಅಲ್ಲಿಗೆ ಹೋಗುತ್ತೆ ಅಂತ ಯಾವ್ದು ಗೊತ್ತಿರಲ್ಲ. ನೀವು ಮುಂಚೆ ಕಣ್ಣೂರ್ಗೆ ಹೋಗಿಲ್ಲ? ಕಣ್ಣೂರ್ಗಂತೂ ಹೋಗಿಲ್ಲ. ಇಲ್ಲ. ಈ ಒಂದು ರೋಡ್ ಡೈವರ್ಷನ್ ತಗೊಂಡ್ರು ಬೇರೆ ರೂಟೇ ಹೋಗುತ್ತೆ, ಅದು ನಿಮಗೂ ಗೊತ್ತಲ್ಲ. ರೈಟ್ ಆಯ್ತಾ? ಯಾರೋ ಒಬ್ರು ಲೋಕಲ್ ಏಟು ಹೂ ಅಂತ ಹೇಳಿದಾಗ ಒಂದು ರಾಂಗ್ ರೂಟ್ ನ ನಮಗೆ ಗಾಬರಿ ಆಗುತ್ತೆ ಗೊತ್ತಿದ್ದಾಗ. ಸೊ ನಾವೇನ್ ಮಾಡಿದ್ರಿ, ಬೇರೆಯವ್ರಿಗೊಬ್ರಿಗೆ ಕೇಳಿದ್ವಿ. ಅವ್ರು ಬಂದು ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ, ಲ್ಯಾಂಗ್ವೇಜ್ ನಮ್ಗೆ ರಾಂಗ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಮೇನ್ ಕೇರಳದಲ್ಲಿ. ಅವ್ರು ಬಂದು ಏನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರು, ನಮಗೆ ಅರ್ಥ ಆಗ್ತಿಲ್ಲ. ನಾವೇನ್ ಹೇಳ್ತಿದ್ವಿ, ಅವ್ರೇನೋ ಹೇಳ್ತಿದ್ದಾರೆ. ಅದು ಒಂಥರ ಮಜಾ. ಅದು ಅದೇ ಇನ್ನೊಬ್ರು ಬಂದ್ರು, ಗ್ರೂಪ್ ಆಫ್ ಮೆಂಬರ್ಸ್ ಏನ್ ಮಾಡಿದ್ರು, ಏನೇನೋ ಡಿಸ್ಕಸ್ ಮಾಡಿದ್ವಿ. ನಮ್ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ತಿಲ್ಲ, ಅವ್ರ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗ್ತಿಲ್ಲ. ನಮಗೆ actually this is the true. They don't even know the numbers in the English. They just don't know what's 90 means. They just don't know what's 50 means. ಹೌದೌದು, ಇದು ನಿಜ. ಇವಾಗ Experience ಮಾಡಿದೀವಿ. ಕಂಬಳಂ ಅವ್ರಿಗೆ ಲ್ಯಾಂಗ್ವೇಜ್ ಗೊತ್ತಿದ್ರು ಅವ್ರು ಮಾತಾಡಕ್ ಇಷ್ಟಪಡಲ್ಲ. ಅವ್ರು ಮಲಯಾಳಮಲ್ಲೇ they ಮಾತಾಡ್ತಾರೆ. have different level of their language. What is it? ಅದು ಅಭಿಮಾನ, ಒಂಥರ ಅಭಿಮಾನ, ಭಾಷಾಭಿಮಾನ ಅವ್ರಿಗೆ ಒಂಚೂರು ಜಾಸ್ತಿನೇ ಇದೆ. I think we need to inculcate in that in our Karnataka. ಕನ್ನಡಿಗರಾಗಿ ನಾವು ಅದನ್ನ ಕೇರಳದಿಂದ ಏನ್ ಕಲ್ತಿರ್ತೀವಿ? ಕೇರಳದಿಂದ ಏನ್ ಕಲಿತೆ ಅಂತ ಪ್ರಶ್ನೆ ಬಂದಾಗ, ಕೇರಳದಿಂದ ಫಸ್ಟ್ ಆಫ್ ಆಲ್ ಅವರು ಪ್ರದೇಶನ ಹೆಂಗ್ ನೀಟಾಗಿ ಇಟ್ಕೊಳ್ಳೋದು ಅಂತ ಕಲಿತೆ. ಅವ್ರ ಪ್ರದೇಶನ ಅವ್ರು ಇನ್ನೊಂದು ಹೇಳ್ಬೇಕಂದ್ರೆ ದೇ ಹ್ಯಾವ್ ದಿ ಹೈಯೆಸ್ಟ್ ನಂಬರ್ ಆಫ್ ಲಿಟ್ರಸಿ. ಕರ್ನಾಟಕದಲ್ಲಿ ಅಷ್ಟು ಲಿಟ್ರಸಿ ಇಲ್ಲ ಅಂದ್ರೂ ಆ ಕಡೆ ಕೇರಳದಲ್ಲಿ ತುಂಬಾ ಜನ ಲಿಟ್ರೇಟ್ ಆಗಿದ್ದಾರೆ. ಆದ್ರೂ ಅವ್ರಿಗೆ ನಂಬರ್ಸ್ ಇಂಗ್ಲಿಷ್ ಅಲ್ಲಿ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಭಾಷಾಭಿಮಾನ. ಅವ್ರು ಕಲ್ತಿರೋದಷ್ಟು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲಿ. ಹೌದಾ? ಇದು ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡ್ತೀನಿ, ಒಂದು ಪಾಸಿಟಿವ್ ಅಬೌಟ್ ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ಬೇಕು ಅಂದ್ರೆ, ಅವ್ರ ಮನೆ ಒಂದು ಪಕ್ಕ ಒಂದಿಲ್ಲ, ಒಂದು ಇನ್ನೊಂದ್ ಕಡೆ ಇನ್ನೊಂದ್ ಕಡೆ, ಪಕ್ಕದ ಮನೆಯವರು, ಎದುರುಗಡೆಯವರು, ನಮ್ಮವರು, ತಮ್ಮವರು ಅನ್ನೋ ಒಂದು ಇದು ಇಲ್ಲ, ಅವ್ರು ಕಡಿಮೆ. ಅದು ನಮ್ಮ ಕರ್ನಾಟಕ ಜಾಸ್ತಿ. ಸೊ ಇದು ಪಕ್ಕದ ಮನೆಯವ್ರನ್ನೆಲ್ಲ ಒಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತೀವಿ ನಾವು. ಆ ವೈಬಲ್ಲಿ ಇಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಶೋಕಿ ಹೆವಿ ಲೆವೆಲ್, ಶೋಕಿ ಹೆವಿ ಅಂದ್ರೆ ಹೆವಿ. ಇನ್ನೊಂದು ಅವ್ರ ಕಾರ್ಸ್ ಮೇಲೆ ಹುಚ್ಚು, ಅವ್ರ ಮಾಡಿಫಿಕೇಶನ್ಸ್. ನಾನು ಎಷ್ಟೋ ಕಾರ್ಸ್ ನೋಡಿದೆ, ತುಂಬಾ ಸಾಕಾಗಂದ್ರೆ ವೆರಿ ಕಣ್ಣೂರ್ ಸಿಟಿ ಬಗ್ಗೆ ಹೇಳ್ಬೋದಾ? ಕಣ್ಣೂರು
ಒಂಚೂರು ಕಣ್ಣೂರು ಸಿಟಿ, ಕಣ್ಣೂರು ನಾವು ಆಕ್ಚುಲಿ ಬೀಚ್ಗೆ ಹೋಗ್ಬೇಕಾದ್ರೆ ಐ ಥಿಂಕ್ ದ ರೈಲ್ವೆ ಗೇಟ್ ಕಾಸ್ ದಿ ಪ್ರಾಬ್ಲಮ್. ಹೆಂಗೆ ಅಂದ್ರೆ ಒಂದು ಇನ್ನೊಂದು ಅಷ್ಟು important. ವೆರಿ ವೆರಿ ನ್ಯಾರೋ ರೋಡ್ಸ್ ಇದೆ. ಹೌದು. ರೋಡ್ಸ್ ಒಂದ್ ಸ್ವಲ್ಪ ಅಗಲವಾಗಿ ಇರ್ಬೇಕಿತ್ತೇನೋ ಅಂತ ಅನ್ಸ್ತು ಒಂದು ಅಂತ ಟೈಮಲ್ಲಿ. ಒಂದು ಬಿಗ್ಗೆಸ್ಟ್ ಆಕ್ಚುಲಿ ಅದು ಅಂತ ದೊಡ್ಡ ಟೂರಿಸ್ಟ್ ಅಟ್ರಾಕ್ಷನ್ ಆಗಿದ್ರು ಒಂದು ಸ್ವಲ್ಪ ಇದನ್ನ ಇಡ್ಬೇಕಿತ್ತು. but usually- ಇನ್ನೊಂದೇನೋ ದೇವಸ್ಥಾನದಲ್ಲಿ ಅದು ಮೇಂಟೈನ್ ಆಗಿಲ್ಲ ಪುಷ್ಕರಣಿ, ಅದೊಂದೇ ಬೇಜಾರಾಗಿದೆ. ಯಾವುದೇ- ನಾನು ಹೇಳ್ತೀನಿ, ನೀವು ರೈಟ್ ಟೈಮಲ್ಲಿ ಹೋಗಿಲ್ಲ. ರೈಟ್ ಟೈಮ್ Right. ರೈಟ್ ಟೈಮಲ್ಲಿ ಹೋಗಿಲ್ಲದೆ ಇರ್ಬೋದು, ಬಟ್ ಅದು ಟೆಂಪಲ್ ಬಿಲಾಂಗ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಕ್ಲೀನ್ ಆಗಿರುತ್ತೆ. ಅವ್ರ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ಯಾಕಂದ್ರೆ ಜಸ್ಟ್ ನೀರಿದ್ರೆ ಸಾಕಿತ್ತು ನಮಗೆ. ಕ್ಲೀನ್ ಇದ್ದಿದ್ರೆ ನಾವು ಸ್ವಿಮ್ ಮಾಡ್ತಿದ್ವಿ, ಬಟ್ ಕ್ಲೀನ್ ಇಟ್ಟಿರ್ಲಿಲ್ಲ ಅವರು. ಅದೇ ಇನ್ನೊಂದೇನು ಅಂದ್ರೆ ನಾವು ಹೋಗ್ತೀವಿ, ನಾವಾಗೆ ಅಪ್ರೋಚ್ ಮಾಡಿದ್ರೆ ಅವ್ರು ಮಾತಾಡ್ತಾರ ಹೊತ್ತು ಏನೋ ಒಂದು ಗಾಬರಿ ಆಗಿರೋ ಒಬ್ಬರ ಪೀಪಲ್ ನ ಅವ್ರು ಬಂದು ಫ್ರೆಂಡ್ಲಿ ಕೇರಳ ಪೀಪಲ್. ನೀವು ಹಂಗಂತ ಹೇಳಿದ್ರಲ್ಲ, ನಾವು ಅಲ್ಲಿ ಅದೇ ನೀವು ಹೇಳಿದ್ರಲ್ಲ ಅದೇ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ಕನ್ನಡದಲ್ಲೇ ಮಾತಾಡಿದ್ರು. ಅಲ್ಲಿ ಕನ್ನಡ ಮಾತಾಡೋರೇ ಇದ್ರು. ಮೈಸೂರು ಅಲ್ಲ ಅರ್ಚಕ್ರೆ ಅಂದ್ರೆ ಅವ್ರು ಪೂಜೆ ಮಾಡಕ್ ಬರ್ತಾರಲ್ಲ, ಅವರೇ ಕನ್ನಡದಲ್ಲಿ ಮಾತಾಡ್ತಿದ್ದು. ಯಾರೇ ಬೇರೆಯವ್ರು ಬಂದ್ ಕರ್ನಾಟಕದಲ್ಲಿ ಬ್ರಾಹ್ಮಿಣ್ಸ್ ಜಾಸ್ತಿ, ಆ ಕಡೆ ಸ್ವಲ್ಪ ಬ್ರಾಹ್ಮಿಣ್ಸ್ ಎಲ್ಲ ಕಡಿಮೆ. ಜಾಸ್ತಿ. ಏನ್ ಹೇಳ್ತೀನಿ, ಅವರು ಕರ್ನಾಟಕದವ್ರೆ, ಹಂಗಾಗಿ ಹೆಲ್ಪ್ ಮಾಡ್ಯಾರ. ಕೇರಳದವ್ರು ಹೆಲ್ಪ್ ಮಾಡಿಲ್ಲ, ಇದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಇನ್ನೊಂದು ಹೇಳೋಣ, ಅವರೆಲ್ಲ ಆಲ್ಮೋಸ್ಟ್ ಬೆಂಗಳೂರಿಗೆ ಬಂದು ಕನ್ನಡ ಕಲ್ತಿದ್ದಾರೆ. ಅಲ್ಲಿ ಒಂದ್ ಸ್ವಲ್ಪ ಕಲ್ತಿದ್ದಾರೆ. ಅಲ್ಲೊಂದು ಒಂದು 3 ಜನ ಅಣ್ಣ ಬಂದಿದ್ರು, ಅವರು ಕೇಳೋದವ್ರೆ. ಅವರು ಈ ತರ ಫುಲ್ ಅದು ಕೊಳ ಎಲ್ಲ ಹೆಲ್ಪಿಂಗ್ ನೇಚರ್ ಬಗ್ಗೆ ಅಂತ ಬಂದಾಗ ಬೀಚಲ್ಲಿ ಒಂದು ಇಬ್ರು ಮೂವರು ತುಂಬಾನೇ ಹೆಲ್ಪ್ ಮಾಡಿದ್ರು. ಈಗ ಟಾಪಿಕ್ ಬಗ್ಗೆ ಬೇಡ, ಸ್ವಲ್ಪ ಅದನ್ನ ಇದಾಗಿ ಎನ್ಕ್ಲೋಜರ್ ಆಗಿ ಇಟ್ಟಿದೀವಿ, ಸ್ವಲ್ಪ ಬೇಡ ಅಂತ. ಇಂಟರ್ಸ್ಟೇಟ್ ಪ್ರಾಬ್ಲಮ್ಸ್ ಎಲ್ಲ ಆಗ್ಬೋದು, ರೇಟ್ ಆಗುತ್ತೆ. ಕಾರ್ ಹೋಗೋ ತನಕ ಮಾತ್ರ. ಕಾರ್ ಹೋದ್ಮೇಲೆ ನಿಮ್ಗೆ ಏನ್ ಬೇಕು ಎಲ್ಲ ಹೇಳಿ. ನೀವೇನ್ ಕಲ್ತ್ರಿ ಧೀರಜ್ ಅವರೇ? ಏನು ಪಾಸಿಟಿವ್ ಆಗಿ ಏನ್ ನಮ್ ಕರ್ನಾಟಕಗೆ ಮೋಸ್ಟ್ ಆಫ್ ಆಲ್ ಏನ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ರೆ, ನಾವು ಹೋಗಿದ್ ರೋಡ್ಗಳೆಲ್ಲ ಹೆಂಗೆ ಅಂದ್ರೆ ನೋ ಟ್ರಾಫಿಕ್, ಅಂದ್ರೆ ಏನು ಇಲ್ಲ, ಪೊಲೀಸ್ ಇರಲ್ಲ, ಯಾರಿರಲ್ಲ. ಈಗ ಸಡನ್ ಆಗಿ ಬಂದು ಆಕ್ಸಿಡೆಂಟ್ ಆಗುತ್ತೆ ಅಂತಾನು ಹೇಳಕ್ಕಾಗಲ್ಲ. ಅಂತ ಜಾಗದಲ್ಲೂ ಎಲ್ಲಾ ಬೈಕಲ್ಲಿ ನಾವು ನೋಡ್ತಿದೀವಿ, ಯಾರು ಕೇಳಲಿಲ್ಲ ಅಂದ್ರು ಹೇಳಿಲ್ಲ ಅಂದ್ರು ಇಬ್ರು ಹೆಲ್ಮೆಟ್ ಹಾಕೊಂಡು ಓಡಾಡ್ತಿದ್ದಾರೆ. ಏನಂದ್ರೆ ಇದನ್ನ ಬೇರೆಯವರಿಂದ ಹೇಳಿ ನನ್ನ ಸೇಫ್ಟಿನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು. ಸೊ ಅವರೇ ಏನೋ ಒಂದು ಏನ್ ಇಂಪಾರ್ಟೆಂಟ್ ಅವರಿಗೆ ಓಡಿಸ್ಬೇಕಾದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. Can I add some point here? They have whole different level of craze for the football. They even have the World Cup, what do you say? World Cup circle. I like that. ಅವರ ಬಾಡಿ ಮೇಂಟೈನ್ ಬಗ್ಗೆ ಹೇಳ್ಬೋದಾ? ಆ ಬಾಡಿ ಮಾತ್ರ ನಂದು ಸ್ವಲ್ಪ ದಪ್ಪ ಇದೆ, ಆದ್ರೆ ಅವರು ಮಾತ್ರ ಎಷ್ಟು ಸಖತ್ತಾಗಿದ್ದಾರೆ ಅಂದ್ರೆ ಹೆವಿ. ಎಲ್ರು ತೆಳ್ಳಗೆ, ಏನು ಎಲ್ರು ಹೇರ್ಸ್ ಮಾತ್ರ ಸಖತ್ತಾಗಿದೆ. ಒಂದ್ ಸ್ವಲ್ಪ ತುಂಬಾ ಕಡಿಮೆ ಜನನೇ ನಾನು ನೋಡಿರೋದು ಹೇರ್ ಲಾಸ್. ನಾನು ಇದಕ್ಕೆ ಒಂದು ಬಳಲ್ತಿರೋಣ. ಇದಕ್ಕೊಂದು ಪಾಯಿಂಟ್ ಏನ್ ಆಡ್ ಮಾಡ್ತೀನಿ ಅಂದ್ರೆ, ಮೋಸ್ಟ್ ಆಫ್ ಆಲ್ ದ ಕೇರಳ ಏನಿದೆ ಕೋಸ್ಟಲ್ ಏರಿಯಾದಲ್ಲಿದೆ. ನೀವ್ ಈಗ್ಲೂ ನಮ್ಮ ಮಂಗಳೂರು ಉಡುಪಿ ಸೈಡ್ ಹೋದ್ರೆ ಮೋಸ್ಟ್ ಆಫ್ ಆಲ್ ಯೂತ್ಸ್ ಏನಿದ್ದಾರೆ ಅವ್ರು ಯಾರು ಅಷ್ಟು ದಪ್ಪ ಇರಲ್ಲ. ಯಾಕೆ ಅಂದ್ರೆ ಆಹಾರ ಪದ್ಧತಿ ಜೊತೆಗೆ ಆ ಬೀಚಿನ ಶಾಖ ಏನಿರುತ್ತೆ ಒಂದೊತ್ತು ಇರಲ್ಲ, ಅದು ಬೆಳಗಿಂದ ಸಂಜೆವರೆಗೂ ನೈಟ್ ಎಲ್ಲ ಇರುತ್ತೆ. ಸೊ ನ್ಯಾಚುರಲಿ ಅವರಿಗೆ ಆ ಏರಿಯಾಗೆ ಅದು ದಪ್ಪ ಬಿಡಲ್ಲ ಅದು. ನಮ್ ಕಡೆ ಬಿಸಿಲಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ದಪ್ಪ. ಇವಾಗ ತುಂಬಾನೇ ಟೈಮ್ ವಿಶ್ವಪ್ರಸಾದ್ ಅವರೇ, ನಾವು ಲಾಸ್ಟ್ ನಮ್ಮ ಫೈನಲ್ ಸ್ಟೇಜಿಗೆ ಬಂದಿದ್ವಿ. ಎಲ್ಲರೂ ಒಂದು 30 ಸೆಕೆಂಡ್ ಕೊಡ್ತೀನಿ ಅಷ್ಟೇ, ಒಂದೇ ವಾವ್ ಮೂಮೆಂಟ್ ಹೇಳ್ಬೇಕು. ಒಂದೇ ಮಲ್ಟಿಪಲ್ ಮೂಮೆಂಟ್ಸ್ ಅಲ್ಲ, ಒಂದು ವಾವ್ ಮೂಮೆಂಟ್ ಏನ್ ಅನಿಸ್ತು ಅವ್ರದ್ದು ಟ್ರಿಪ್ ಅಲ್ಲಿ ಅಂತ. ವಿಲ್ ಸ್ಟಾರ್ಟ್ ಫ್ರಮ್ ಹರ್ಷ. ಅದೇ ನನಗೆ ಪರ್ಸ್ನಲಿ ಏನು ಫೀಲ್ ಆಯಿತು ಅಂತಂದರೆ, ಅದು ಡ್ರೈವಿಂಗ್ ಬೀಚಲ್ಲಿ ಸನ್ಸೆಟ್ ನೋಡಿದ್ದು, ಆ ಸನ್ ಹೇಗೆ ಎಂಡ್ ಆಯಿತು, ಅದೇ ಥರ ನಮ್ಮ ಲೈಫಲ್ಲಿ ಏನೇನು ನಮ್ಮ ಬ್ಯಾಡ್ ಥಿಂಗ್ಸ್ನ ಎಂಡ್ ಮಾಡ್ಕೋಬೇಕು ಅನ್ನೋದು ನಮ್ಗೆ ಇಷ್ಟ ಆಯಿತು. ಓಕೆ, ನೆಕ್ಸ್ಟ್ ವಿಲ್ ಹ್ಯಾಂಡ್ ಓವರ್ ಟು ವಿಶ್ವಪ್ರಸಾದ್. ನನಗೆ ಏನೇನು ಇಷ್ಟ ಆಯಿತು ಅಂದರೆ, ಫಸ್ಟ್ ಆಫ್ ಆಲ್ ಹೇಳ್ಬಿಡ್ತೀನಿ, ನಿಜ ಹೇಳ್ತಿದ್ದೀನಿ, ಹರ್ಷನ್ ಡ್ರೈವಿಂಗ್ ಇಷ್ಟ ಆಯಿತು. ಇನ್ನೊಂದು ಏನಂದರೆ ನೇಚರ್ ಇಷ್ಟ ಆಯಿತು, ಆ ರೋಡ್ಸ್ ಇಷ್ಟ ಆಯಿತು, ಅದಾದಮೇಲೆ ವೈಬ್ ಇಷ್ಟ ಆಯಿತು, ಮೇನ್ ಇಂಪಾರ್ಟೆಂಟು. ನಮ್ಮ ಜೊತೆಗೆ ಏನೇನಿದ್ರು ಸಾಂಗ್ಸ್ ಎಲ್ಲ ಇಷ್ಟ ಆಯಿತು, ಏನೇನು ಮಾತಾಡಿದ್ವಿ ಎಲ್ಲ ಇಷ್ಟ ಆಯಿತು. ಹೇಳ್ಬೇಕಂದ್ರೆ 0 ರಿಗ್ರೆಟ್ಸು. ಒಂದು ಸ್ವಲ್ಪ ಬೇಜಾರಾಗಿದೆ, ಓಕೆ, ದಟ್ಸ್ ಓಕೆ. ಓಕೆ, ಏನೇನು ಹೇಳ್ತೀನಿ ಅಂದ್ರೆ,
ಈಗ ಒಂದು ಟ್ರಿಪ್ ಅಂತ ಹೊರಟ ಮೇಲೆ ಏನು ವಿವಿಧ ಇದು ಬರುತ್ತೆ, ಒಪಿನಿಯನ್ಸ್ ಬರುತ್ತೆ, ಏನೇನೋ ಬರುತ್ತೆ. ಬಟ್ ಯಾರೂ ಏನು ಡಿಫ್ರೆಂಟ್ ಒಪಿನಿಯನ್ ಹೇಳ್ದಲೆ ಎಲ್ಲದಕ್ಕೂ ಕೋಆರ್ಡಿನೇಟ್ ಆಗಿ ಸಪೋರ್ಟ್ ಮಾಡ್ಕೊಂಡು ನಾನು ಹೆಂಗೆ ಓಡಿಲಿ ಗಾಡಿನ, ಏನೇ ಹಿಂದೆಯಿಂದ ಒಂದು ಮಾತು ಬಂದಿಲ್ಲ ಹಂಗೆ ಓಡಿಸ್ಬೇಕಿತ್ತು, ನೀನ್ ಸಡನ್ ಆಗಿ ಓಡಿಸಿದ್ಯಾ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಈಗ ಎಲ್ಲರೂ ನಮ್ ಕಾರು ಅವ್ರ ಕಾರು ಅಂತಲ್ಲ, ಹೋಗ್ ಬರ್ಬೇಕಾದ್ರೆ ಕೋಆರ್ಡಿನೇಷನ್ ಹೆಂಗಿತ್ತು. ಈಗ ಅವ್ರ ಕಾರ್ ನಿಂತಿದೆ ಅಂದ ತಕ್ಷಣ ನಾವು ಹೋಗ್ಲಿಲ್ಲ ಅಂದಿದ್ರೆ ಭಾರಿ ಹಿಂಸೆ ಆಗೋದು, ಆತರ ಎಲ್ಲ ಇದೆ. ಸೊ ನಮ್ ಕಾರ್ ಅವರು ಲೋ ಯಾಕೋ ಹೋಗ್ತೀಯ, ಏನಕ್ ಮಾಡ್ತೀಯ, ಈ ತರ ಏನ್ ಕೇಳಿಲ್ಲ. ಒಂದು ಟ್ರಿಪ್ ಅಂದ್ಮೇಲೆ ಸಕ್ಸಸ್ ಆಗಕ್ಕೆ ಏನ್ ಬೇಕು ಅಂದ್ರೆ ಒಂದು ಯುನಿಟಿ ಅಂತ ಏನು ಇತ್ತಲ್ಲ, ಇದನ್ನ Actually ಇದು ಒಳ್ಳೆ ಪಾಯಿಂಟ್. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ನಾನೇನ್ ಕೇಳಿದೆ, ಅದೇ wow moment. ಪ್ರಶ್ನೆ ಅರ್ಥ ಆಗ್ತಿಲ್ಲ ಅಲ್ಲ, wow moment ಯುನಿಟಿ ಇಸ್ ಓಕೆ. ನಾನು ತಪ್ಪು ಅಂತ ಹೇಳ್ತೀನಿ, ಹೇಳ್ತೀನಿ. ಸಿಚುವೇಶನ್ ಬಗ್ಗೆ ಕೇಳ್ತೀನಿ. ಲಾಸ್ಟ್ ಫಾರ್ ಅ ಮೊಮೆಂಟ್ ಐ ಹ್ಯಾಡ್ ನಿಮ್ಗೂ ಹೇಳ್ತೀನಿ, ಇವ್ರು ಹೇಳಿಲ್ಲ. ಅದೇ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, ಒಂದು ಟ್ರಿಪ್ ನ ಟೋಟಲಿ ಕನ್ಕ್ಲೂಡ್ ಕನ್ಕ್ಲೂಷನ್ ಕೇಳಿಲ್ಲ ಅಂತ. ನಾನು ಏನ್ ಕೇಳ್ತಾ ಇದ್ದೀನಿ, ಒಂದು ವಾವ್ ಮೂಮೆಂಟ್. ಇವಾಗ ಹರ್ಷ ಹೇಳಿದ್ರು ಸನ್ಸೆಟ್, ಬೀಚ್ ಸನ್ಸೆಟ್ ಅಂತ. ನೋಡಿ, ವಾವ್ ಮೂಮೆಂಟ್ ಅನ್ಸಿರೋದಂದ್ರೆ ನಾನು ಮಾಡಿರೋ ಮಿರಾಕಲ್ ಅಲ್ಲಿ ಬೀಚ್ ಅಲ್ಲಿ ಅಷ್ಟೇ. ನೈಸ್, ಇದು ಒಂದು ಒಳ್ಳೆ ರೆಫರೆನ್ಸ್. ನೀವ್ ಹೇಳಿ. ನನಗೆ ವಾವ್ ಅನ್ಸಿದೆ ಯಾವ್ದು ಅಂದ್ರೆ, ಗಾರ್ಡ್ ಸೆಕ್ಷನ್ ಅಲ್ಲಿ ಒಂದು ಕ್ರೇಜಿ ಹೊಡೆದಿ ನನಗೆ ಅನಿಸ್ದಂಗೆ. ನಾನು ಅದು ಒಂಚೂರು ವಾವ್ ಅನಿಸ್ತು. ಯಾಕಂದ್ರೆ ಸೊ ಬೇಸಿಕಲಿ ಡ್ರೈವಿಂಗ್ ಇಂದ ಗಾರ್ಡ್ ಸೆಕ್ಷನ್ ಅಷ್ಟೇ. ನಿಮ್ಗೆ ವಿಜಯ್ ವಿಜಯ್, ನಮ್ಗೆ ಏನ್ ಅನಿಸ್ತಾ ಅಂದ್ರೆ, ಅಲ್ಲಿರೋ ಬಿಲ್ಡಿಂಗ್ಸ್ ಗಳು ಮಾತ್ರ ಒಂದೊಂದು ಅರಮನೆ ಆಗಿದ್ದು, ಅದೊಂದು ಒಳ್ಳೆ ಮೂಮೆಂಟ್. ಇನ್ನೊಂದು, ನಾನು ನಮ್ಮ ಫ್ರೆಂಡ್ ಪ್ರಶಾಂತ್ ಅವರು ಜಿಂಕೆ ಮರಿಗಳು ಒಳ್ಳೊಳ್ಳೆ ಜಿಂಕೆಮರಿಗಳನ್ನ ಕಣ್ಣು ಮಾಡ್ಕೊಂಡಿದ್ರು, ಅದೊಂದು ಒಳ್ಳೆ ಮೂಮೆಂಟ್. ಡ್ರೈವಿಂಗ್ ಒಂದು ಚೆನ್ನಾಗಿತ್ತು, ನಮ್ಮ ಕಾರಿಂದೆಲ್ಲ ಸೂಪರ್. ಇನ್ನ ಒಂದ್ ಪಾಯಿಂಟ್ ಆಡ್ ಮಾಡ್ಬೋದಾ ನೀವು ಟೈಮ್ ಕೊಟ್ರೆ? ಹೇಳಿ ಹೇಳಿ. ನಮ್ಗೆ ಇನ್ನೊಂದು ವಾವ್ ಮೂಮೆಂಟ್ ಅಂದ್ರೆ ಆಫ್ ಕ್ಲಚ್ ಅಲ್ಲಿ ಗಾಡಿ ಏರಿಸಿರೋದು ಅಷ್ಟೇ. ಹಿಂದೆ ಕಾರ್ ಇತ್ತು, ಆಫ್ ಕ್ಲಚ್ ಅಲ್ಲಿ ಏರಿಸ್ತಾರ, ನಾನು ಲೈಫಲ್ಲೇ ಮರೆಯಲ್ಲ. ಆಸ್ ಎ ಇಂಟರ್ವ್ಯೂವರ್ ನಾನು ಒಂದು ವಾವ್ ಮೂಮೆಂಟ್ ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಆನೆ ನೋಡಿದ್ದು ಸಖತ್ತಾಗಿತ್ತು ನಿಜವಾಗ್ಲೂ. ನಾವು ಬರ್ಬೇಕಾದ್ರೆ ನಾನು ವಿಜಯ್ ಅವ್ರು ವಿಜಯ್ ಅವ್ರು ಆ್ಯಡ್ ಮಾಡ್ತಾರೆ ಅನ್ಕೊಂಡೆ, ಅವ್ರು ಮಾಡಿಲ್ಲ. ನಾನು ಆ್ಯಡ್ ಮಾಡಕ್ಕೆ ಇಷ್ಟಪಡ್ತೀನಿ. ನಾನು ವಿಜಯ್ ಅವರು ಆನೆ ನೋಡಿದ್ದು ಮಾತ್ರ ಸಖತ್ತಾಗಿತ್ತು. ದಟ್ ವಾಸ್ ಮೈ ವಾವ್ ಮೂಮೆಂಟ್ ಇನ್ ದ ಟ್ರಿಪ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಮೆಸೇಜ್ ಏನ್ ಹೇಳ್ತೀನಿ ಅಂದ್ರೆ, ಓಕೆ ವೀಕ್ಷಕರಿಗೆ, ದುಡ್ಡಿದೆಯೋ ಇಲ್ವೋ, ಟೈಮ್ ಆಗ್ತಿದ್ಯೋ ಇಲ್ವೋ ಗೊತ್ತಿಲ್ಲ, ಫ್ರೆಂಡ್ಸ್ ಇದ್ದಾಗ ದುಡ್ಡಿರ್ಲಿ ಇಲ್ಲದೆ ಇರ್ಲಿ ಹೆಂಗಾರು ಅರೇಂಜ್ ಮಾಡ್ಕೊಳ್ಳಿ, ಏನಾರು ಅರೇಂಜ್ ಮಾಡ್ಕೊಳ್ಳಿ, ಬಟ್ ಟ್ರಿಪ್ ನ ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ. ಒಳ್ಳೆ ಪಾಯಿಂಟ್ ಇದು. ಒಳ್ಳೆ ಪಾಯಿಂಟ್. ಒಳ್ಳೆ ಒಳ್ಳೆ ಪಾಯಿಂಟ್. ದುಡ್ಡಿದ್ದಾಗ ಫ್ರೆಂಡ್ಸ್ ಎಲ್ಲ ದುಡ್ಡು ಇರೋದು ಒಳ್ಳೆ ಒಳ್ಳೆ. ನೈಸ್ ನೈಸ್. ಓಕೆ, ಒಂದು ಒಳ್ಳೆ ಇಂಟರ್ವ್ಯೂ ಅನ್ಬೋದು. ಏನೇ ಡಿಬೇಟ್ಸ್ ಆಗಿರಲಿ ಅವೆಲ್ಲ ಇರೋದೆ, ಅವೆಲ್ಲ ಇರಲೇಬೇಕು. ಲಾಸ್ಟಿಗೆ ಎಲ್ಲರೂ ಅವರು ವಾವ್ ಮೂಮೆಂಟ್ ಹೇಳಿದ್ದಾರೆ. ಇದೊಂಥರ ಚೆನ್ನಾಗಿತ್ತು ಇಂಟರ್ವ್ಯೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ದರ್ಶನ್ and with cameraman Karthik NB. ಧನ್ಯವಾದಗಳು.